ಖಾಸಗೀಕರಣ ಮಾಡೋದ್ರಿಂದ ಯಾವ ರೀತಿ ತೊಂದರೆ ಆಗುತ್ತೆ ರೈತರಿಗೆ? ಖಾಸಗೀಕರಣ ಅನ್ನೋದು ಲಾಭಕ್ಕಾಗಿ ಬರ್ತಕ್ಕಂಥ ಉದ್ದೇಶ. ಖಾಸಗೀಕರಣ ಮಾಡಿದ್ರೆ ಈ ಸಬ್ಸಿಡಿ ಹೋಗುತ್ತೆ ಅಂತ ಯಾರು ಹೇಳಿದ್ದಾರೆ? 100% ಹೋಗುತ್ತೆ. ಹೆಂಗೆ ಹೋಗುತ್ತೆ ಅಂದರೆ ರೈತರಿಗೆ ಮತ್ತು ನೌಕರಿಗೆ ಯಾವ ಥರ ತೊಂದರೆ ಆಗುತ್ತೆ? ಸ್ಟಾರ್ಟಿಂಗ್ಗೆ ಅದಾನಿ ಮತ್ತು ರಿಲಯನ್ಸ್ ಬಂತು ಅಂತಂದರೆ ಅದಾನಿ ನೀನು ಇತ್ತಗೋ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಏಕಾಏಕಿ ಟಾಟಾ ಕಂಪ್ನಿಯವರು ಬರೋ ಉದ್ದೇಶ ಏನು? ಅಥವಾ ಇದರಲ್ಲಿ ಯಾರು ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ? ಕೆಲವೊಂದು ಕಾರ್ಖಾನೆಗಳ ವಾದ ಏನಂದರೆ ಸ್ಪರ್ಧೆ ಇರಲಿ ಬಿಡಿ, ನಮಗೆ ಕ್ವಾಲಿಟಿ ಪವರ್ ಸಿಗುತ್ತೆ. ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ. ಇದನ್ನು ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಡೆಲ್ಲಿನಲ್ಲಿ 3 ಕಂಪನಿಗಳನ್ನು ಖಾಸಗೀಕರಣ ಮಾಡಿದ್ಮೇಲೆ ಆರ್ಥಿಕವಾಗಿ ಸುಧಾರಣೆ ಆಗಿದೆ. ಭಾಳ ಸಮಸ್ಯೆಯನ್ನು ಅಲ್ಲಿಯ ಗ್ರಾಹಕರು ಅನುಭವಿಸ್ತಿದ್ದಾರೆ. ದೆಹಲಿಯಲ್ಲಿ ದೊಡ್ಡ ಬಿಕ್ಕಟ್ಟು. ನಮಸ್ಕಾರ, ನಾನು AM ಸುರೇಶ್. ಪ್ರಜಾವಾಣಿಯ ಇಂದಿನ ಚರ್ಚೆಗೆ ಸ್ವಾಗತ. ಇಂದಿನ ಚರ್ಚೆಯ ವಿಷಯ ರಾಜ್ಯದಲ್ಲಿ ವಿದ್ಯುತ್ ವಿತರಣೆಯ ಖಾಸಗೀಕರಣ. ಈ ವಿಷಯದ ಚರ್ಚೆಯಲ್ಲಿ ಭಾಗವಹಿಸಲು ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ವೀರಸಂಗಯ್ಯವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತೇನೆ. ನಮಸ್ತೆ ಸರ್. ಅದೇ ರೀತಿ ಇಂಧನ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷರಾದ K. ಬಲರಾಮ್ ಅವರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರುತ್ತೇನೆ. ನಮಸ್ತೆ ಸರ್. ಕಳೆದ ತಿಂಗಳು ರಾಜ್ಯದಲ್ಲಿನ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಯನ್ನು ತಮಗೆ ವಿತರಣೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಟಾಟಾ ಪವರ್ ಕಂಪನಿಯವರು KERC ಮುಂದೆ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿ ಹಾಕಿದ ನಂತರ ಇದಕ್ಕೆ ಪರ ಮತ್ತು ವಿರೋಧವಾಗಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಈ ವಿಷಯದ ಬಗ್ಗೆ ನಾವು ಇವತ್ತು ದೀರ್ಘವಾಗಿ ಚರ್ಚೆ ಮಾಡೋಣ ಅಂತೇಳ್ಬಿಟ್ಟು ರೈತ ಸಂಘದ ಕಾರ್ಯಾಧ್ಯಕ್ಷರಾದ ವೀರಸಂಗಯ್ಯವರನ್ನು ಆಹ್ವಾನಿಸಿದಾಗ ಅವರು ಇದಕ್ಕೆ ತುಂಬ ಹೃದಯದ ಬೆಂಬಲವನ್ನು ಕೊಟ್ಟು ಬಂದಿದ್ದಾರೆ. ಅವರಿಂದನೇ ಈ ಚರ್ಚೆಯನ್ನು ಶುರು ಮಾಡೋಣ. ಸರ್, ಈಗ ಖಾಸಗೀಕರಣ ಮಾಡೋದ್ರಿಂದ ಯಾವ ರೀತಿ ತೊಂದರೆ ಆಗುತ್ತೆ ರೈತರಿಗೆ? ಸರ್, ಖಾಸಗೀಕರಣ ಅನ್ನೋದು ಲಾಭಕ್ಕಾಗಿ ಬರ್ತಕ್ಕಂಥ ಉದ್ದೇಶ. ಸೇವಾ ವಲಯಗಳಲ್ಲಿ ವಿದ್ಯುತ್ ಇಲಾಖೆ ದೊಡ್ಡ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅಗತ್ಯ ಇದೆ. ತಮಗೊಂದು ಗೊತ್ತಿರಬೇಕು, ವಿಶ್ವಸಂಸ್ಥೆ ಭಾಳ ಮುಖ್ಯವಾಗಿ 3 ವಿಚಾರಗಳಿಗೆ ಆರ್ಥಿಕವಾದ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಪಂಚದ ಹಿಂದುಳಿದ ರಾಷ್ಟ್ರಗಳಿಗೆ ಒಂದು ಗಾಳಿ, ನೀರು, ಬೆಳಕು, ಇವು ಮನುಷ್ಯನಿಗೆ ಅತ್ಯಗತ್ಯವಾಗಿರ್ತಕ್ಕಂಥ ಜೀವನದ ಮೂಲ ಸೌಲಭ್ಯಗಳು. ಇವೆಲ್ಲ ಕತ್ತಲಾದ ಮೇಲೆ ಬೆಳಕು ಬೇಕೇ ಬೇಕು. ಇದನ್ನು ಆಧರಿಸಿ ವಿದ್ಯುತ್ತು ಇವತ್ತು ಯಾರೇ ಉತ್ಪಾದನೆ ಮಾಡಿರಲಿ, ಅದು ಸರ್ಕಾರ ಇರಲಿ, ಖಾಸಗಿಯವರಿರಲಿ, ಯಾರೇ ಇರಲಿ, ಅದರ ಉತ್ಪಾದನೆ ಘಟಕಗಳಿಗೆ ಪ್ರಾರಂಭದಿಂದಲೂ ಕೂಡ ಸಹಾಯಸ್ತ ಮಾಡಿರ್ತಕ್ಕಂಥದ್ದು ವಿಶ್ವ ಬ್ಯಾಂಕು ಎಲ್ಲ ನೆರವಿನಿಂದ ಬೆಳೆದಿರ್ತಕ್ಕಂಥ ಸಂದರ್ಭಗಳನ್ನ ನೋಡ್ಬೋದು ನಾವು. ಕಾರಣ ಏನಂದರೆ ಇಡೀ ನಾಗರಿಕ ಸಮಾಜ ಆ ನಾಗರಿಕರಿಗೆ ಮಾನವೀಯತೆಯಿಂದ ಗಾಳಿ, ನೀರು, ಬೆಳಕು ಕೊಡ್ಬೇಕಂತ ಐತಿ. ನೀರಂತೂ ಪುಕ್ಷಟಿ ಸಿಗ್ತಾ ಇಲ್ಲ. ಈಗ 10 ರೂಪಾಯಿ ಕೊಟ್ಟು ನೀರು ಕುಡಿತಾ ಇದ್ವಿ, ನಿಮಗೆ ಗೊತ್ತಿದೆ. ಗಾಳಿದು ಕೋವಿಡ್ ಬಂದಾಗ ಅನುಭವಿಸಿ ಆಯಿತು. ಇನ್ನು ಬೆಳಕಿನ ಸಮಸ್ಯೆ, ಬೆಳಕಿನ ಜೊತೆ ಆಟ ನಡೆದೈತಿ. ಎಷ್ಟು ನಡೆದೈತೆ ಅಂದ್ರೆ ಕರ್ನಾಟಕ ದೊಡ್ಡ ಇತಿಹಾಸ ಇದೆ. ಇಲ್ಲಿ ಒಂದು ಉತ್ಪಾದನೆ ಘಟಕ, ಅದನ್ನು ಪ್ರಸರಣ ಮಾಡ್ತಕ್ಕಂಥದ್ದು, ಮ್ಯಾನೇಜ್ಮೆಂಟ್ 3 ವ್ಯವಸ್ಥೆ ಇರ್ತೈತಿ. ಈ ಪ್ರಸರಣ ಮಾಡೋದ್ರ ಬಗ್ಗೆನೇ ಯಾಕೆ ಅವ್ರು ಅರ್ಜಿ ಕೊಡ್ತಾರಂತಂದ್ರೆ, ಒಬ್ಬರು ಉತ್ಪಾದನೆ ಮಾಡೋರೇ ಬೇರೆ, ಅದನ್ನು ಕೊಂಡ್ಕೊಳ್ತಕ್ಕಂಥದ್ದು ಸರ್ಕಾರ ಇವತ್ತು ಒಂದು ಮಟ್ಟದಲ್ಲಿ ಕೊಂಡ್ಕೊತೈತಿ. ನಾಳೆ ಆ ಉತ್ಪಾದನೆ ಮಾಡಿರ್ತಕ್ಕಂಥ ಕೂಡ ರೇಟ್ ಗ್ಯಾರಂಟಿ ಇಲ್ಲದಂಥ ಸ್ಥಿತಿ ನಿರ್ಮಾಣ ಮಾಡ್ತಾರೆ. ಯಾಕಂದರೆ ಇವು ನೋಡಿದ್ವಿ ನಾವು, ಅನೇಕ ಸಂಸ್ಥೆಗಳು ಇಡೀ ಭಾರತದಲ್ಲಿ ಅನೇಕ ಕಡೆಗೆ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಏನೇನು ಲಾಭ ಮಾಡ್ಕೊಂಡಿದ್ದಾರೆ ಅಂದ್ರೆ ಜನಸಾಮಾನ್ಯರಿಗೆ, ಗ್ರಾಹಕರಿಗೆ ಅತ್ಯಂತ ಆಪತ್ತು ತರತಕ್ಕಂಥ ಸಂದರ್ಭ. ಅದೇ ಎಸ್ಪೆಷಲಿ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ 87 ಲಕ್ಷ ರೈತ ಕುಟುಂಬಗಳು ಅದಾವೆ ಕರ್ನಾಟಕದಲ್ಲಿ, ಭೂಮಿ ಹೊಂದಿರತಕ್ಕಂಥವ್ರು. ಅದರ 69 ಲಕ್ಷ ರೈತ ಕುಟುಂಬಗಳು ಸ್ಮಾಲ್ ಫಾರ್ಮರ್ಸ್, 3 ರಿಂದ 5 ಎಕರೆ ಒಳಗಿರ್ತಕ್ಕಂಥ ರೈತರು. ಸರಿ, ಇಷ್ಟು ಜನ ಇಲ್ಲಿ ನಮಗೆ ಅನೇಕ ಡ್ಯಾಮ್ಗಳದು. ಈ ಕಡೆ ತುಂಗಭದ್ರಾ ಜಲಾಶಯ ಐತಿ, ಮಲಪ್ರಭಾ ಘಟಪ್ರಭಾ ಅಲ್ಲಿ ಐತಿ, ಇಲ್ಲೊಂದು ಕಾವೇರಿ ಐತಿ. ಈ ಥರದ ಜಲಾಶಯ ತುಂಗಭದ್ರಾ ಇವೆಲ್ಲ ಅದಾವೆ. ಆದರೆ ಈ ಜಲಾಶಯಕ್ಕೆ ಖರ್ಚು ಮಾಡಿ ಇಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನು ಬಳಕೆ ಮಾಡ್ತಕ್ಕಂಥ ಒಂದು ಕಡೆಗೆ ಆದರೆ, ಕರ್ನಾಟಕದಲ್ಲಿ 45 ಲಕ್ಷ ಕೃಷಿ ಪಂಪ್ಸೆಟ್ದಾರ ಅದಾರ. ಒಬ್ಬ ಕೃಷಿ ಪಂಪ್ಸೆಟ್ದಾರ ಒಂದು ಬೋರ್ ಹಾಕಿ ಮೋಟ್ರ್ ಇಟ್ಟು ಕರೆಂಟ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಬಂಡವಾಳ ಬೇಕು. 45 ಲಕ್ಷ ಇಂಟು 5 ಎಷ್ಟು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿ ವ್ಯವಸಾಯ ಮಾಡ್ತಾರೆ. ತೋಟಗಾರಿಕೆ ಬೆಳೆಯನ್ನು ಹೈಯೆಸ್ಟ್ ಬೆಳೀತಾರೆ. ಸುಮಾರು 42 ತೋಟಗಾರಿಕೆ ಬೆಳೆಗಳನ್ನು ಕರ್ನಾಟಕದಲ್ಲಿ ಬೆಳೀತಾರೆ. ಒಟ್ಟು 97 ಬೆಳೆಗಳನ್ನು ಬೆಳೀತಕ್ಕಂಥದ್ದು ತೋಟಗಾರಿಕೆ ಬೆಳೆಗಳಲ್ಲಿ. ಆದರೆ ಈ ನೀರಾವರಿ ಪ್ರದೇಶದಲ್ಲಿ 5 ರಿಂದ 6 ಬೆಳೆಗಳನ್ನು ಬೆಳಿಬೋದು, ಡ್ಯಾಮಿನ ಕೆಳಗೆ ಬರ್ತಕ್ಕಂಥ ಇದರಲ್ಲಿ. ಈ 97 ಬೆಳೆಗಳಲ್ಲಿ ಏನೇನು ಸೇರ್ತೈತಿ? ಸಾಸಿವೆಯಿಂದ ಸೇರಿ ನಾವು ರಾತ್ರಿ ಊಟ ಮಾಡಿ ಮಲಗೋವರಿಗೆ ಬಾಳೆಹಣ್ಣು ತಿಂತೀವಲ್ಲ, ಅಷ್ಟು ಉತ್ಪಾದನೆಗಳು ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವ. ಅದರಲ್ಲಿ 36 ವಿದೇಶಿ ಕಳಿಸ್ತಕ್ಕಂಥ ಶಕ್ತಿಯನ್ನು ಕರ್ನಾಟಕ ಹೊಂದಿದೆ. ಅಷ್ಟು ರೈತರು ಪ್ರಬಲ ಆಗಿ ಯಾವುದೇ ಸಹಕಾರ ಇಲ್ಲ ರೈತರಿಗೆ. ಯಾವ ಸಬ್ಸಿಡಿ, ನೇರವಾಗಿ ಸಬ್ಸಿಡಿ ಒಂದೇ ಒಂದು
10 ಹಾರ್ಸ್‌ಪವರ್ವರೆಗೂ 10 HP ಪಂಪ್ ಸೆಟ್ಗೆ ಸಬ್ಸಿಡಿ ಇರತಕ್ಕಂಥದ್ದು. ಅದು ಸುಮ್ಮನೆ ಬಂದಿಲ್ಲ, ಅದಕ್ಕೊಂದು ದೀರ್ಘವಾದ ಹೋರಾಟದ ಹಿನ್ನೆಲೆ ಐತಿ. ಅನೇಕ ಚಳವಳಿಗಳನ್ನು ಮುಗಿಸ್ಯಾರ, ಅನೇಕ ಜನ ತ್ಯಾಗ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಸಂದರ್ಭ. ಅದು ಈ ಖಾಸಗೀಕರಣ ಮಾಡಿದ್ರೆ ಈ ಸಬ್ಸಿಡಿ ಹೋಗುತ್ತೆ ಅಂತ ಯಾರು ಹೇಳಿದ್ದಾರೆ? 100% ಹೋಗುತ್ತೆ. ಹೆಂಗೆ ಹೋಗುತ್ತಂದರೆ, ಅವ್ರು ಬರ್ತಕ್ಕಂಥದ್ದು ಸೇವೆ ಮಾಡ್ತಕ್ಕಂಥ ಉದ್ದೇಶದಿಂದ ಟಾಟಾ ಬರಲಿ, ಅಂಬಾನಿ ಬರಲಿ, ಅದಾನಿ ಬರಲಿ, ಎಂದಾದರೂ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಂಪ್ನಿಗಳಿಗೆ ಅವರು ಅರ್ಜಿ ಹಾಕೋದಿಲ್ಲ. ಅಲ್ಲ, ಈಗ ಸರ್ಕಾರ ಷರತ್ತು ಹಾಕಿದರೆ ಒಂದು ವೇಳೆ ಈಗಿರೋ ಏನು ಸಬ್ಸಿಡಿ ಇದೆಯೋ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು, ರೈತರಿಂದ ಯಾವುದೇ ರೀತಿ ವಸೂಲಿ ಮಾಡಬಾರ್ದು ಷರತ್ತು ಹಾಕಿದರೆ. ಈ ಷರತ್ತುಗಳನ್ನು ಬ್ರೇಕ್ ಮಾಡ್ತಾರೆ ಕಾಲಕ್ರಮೇಣ. ಯಾವ ಷರತ್ತುಗಳನ್ನು ಕೂಡ ಪಾಲಿಸ್ತಕ್ಕಂಥ ಪಾಲಿಸಿಗಳು ನಮ್ಮಲ್ಲಿ ಸೃಷ್ಟಿಯಾಗ್ತವೆ. ಎಲ್ಲರೂ ಪ್ರಮಾಣ ವಚನೆ ಸ್ವೀಕರಿಸೇ ಪ್ರಧಾನಮಂತ್ರಿ ಆಗೋದು, ಮುಖ್ಯಮಂತ್ರಿ ಆಗೋದು, ಎಲ್ಲರೂ ಸಕಾಲ ನೋಡ್ಕೊಂತೀವಿ ಅಂತ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಅಂತ ತಮಗೆ ಗೊತ್ತಲ್ಲ. ಅಲ್ಲ, ಇಲ್ಲಿ ಒಂದು ನಿಯಂತ್ರಣ ವ್ಯವಸ್ಥೆ ಇದೆ, KRC ಅಂತ ಒಂದು ನಿಯಂತ್ರಣ ವ್ಯವಸ್ಥೆ ಇದೆ. ಆ KRC ಅವ್ರ ಮುಂದೆ ಅವ್ರು ಅರ್ಜಿ ಹಾಕಿದ್ದಾರೆ ಪರವಾನಗಿ ಕೊಡಿ ಅಂತ. ಅವ್ರು ಪರವಾನಗಿ ಕೊಡುವಾಗ ಕೆಲವೊಂದು ಕಂಡೀಷನ್ಸ್ ಹಾಕ್ತಾರಲ್ಲ, ಈ ಥರ ಪ್ರಕಾರ ಮಾಡಬೇಕಂತ. ಆವಾಗ ಸರ್ಕಾರನೂ ಹೇಳ್ಬೋದು ಅವ್ರ ಮುಂದೆ, ಇಲ್ಲ ಈಗಿನ ವ್ಯವಸ್ಥೆಗೆ ಸಬ್ಸಿಡಿಗೆ ಏನು ಇಷ್ಟು ಒಂದು ವರ್ಷಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ನಾವು ತುಂಬಿಕೊಡ್ತೀವಿ, ನೀವು ರೈತರಿಂದ ಯಾವುದೇ ವಸೂಲಿ ಮಾಡಬಾರ್ದು ಅಂದರೆ ನಿಮ್ಗೆ ಅದಕ್ಕೆ ಬೆಂಬಲ ಕೊಡ್ತೀರಾ ನೀವು? ಇಲ್ಲ, ಕೊಡಲ್ಲ. ಯಾಕೆ ಕೊಡಲ್ಲ ಅಂದರೆ, ಇವತ್ತಿನ ಅಗ್ರಿಮೆಂಟು ಯಾವುದೂ ಶಾಶ್ವತವಾದ ಅಗ್ರಿಮೆಂಟ್ ಅಲ್ಲ. ನಮ್ಮ ದೇಶದಲ್ಲಿ ಕಾಲಕ್ಕೆ ನಾವು ಮತ್ತೆ ಇದ್ರ ಮೀರಿದ ಕೋರ್ಟ್ಗೆ ಹೋಗ್ಬೇಕಲ್ಲ, ಕೋರ್ಟ್ಗಳಲ್ಲಿ ಹೋಗಿ ಅದನ್ನು ನ್ಯಾಯ ಪಡಿತಕ್ಕಂಥ ಸ್ಥಿತಿ ಭಾರತದಲ್ಲಿ ಐತಾ? ವಾಸ್ತವವಾಗಿ ಅದು ರೈತ ಸಮುದಾಯ ಆಗಲಿ, ಅಥವಾ ಈ ನಮ್ಮ ಗುತ್ತಿಗೆದಾರ ಸಮುದಾಯ ಆಗಲಿ, ಅಥವಾ ನೌಕರರ ಸಮುದಾಯ ಆಗಲಿ, ಇಷ್ಟೆಲ್ಲ ಕಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಇವನ್ನೆಲ್ಲ ಜಯಿಸ್ತಕ್ಕಂಥ ಸಾಧ್ಯತೆಗಳದಾವ. ಇವೆಲ್ಲ ಭಾಳ ಕಠಿಣವಾದ ದಾರಿಗಳು, ಸರಳ ಇಲ್ಲ. ಇರೋದನ್ನು ಕಳ್ಕೊಂಡು ಇಲ್ಲದನ್ನು ಹುಡುಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಸುಮ್ಮನೆ ಅಲ್ಲ, ಅನೇಕ ಕಡೆ ಈ ಖಾಸಗೀಕರಣದ ಪ್ರಕ್ರಿಯೆ ಆದಮೇಲೆ, ಈಗ ನಿಮಗೆ ಗೊತ್ತಿರಲಿ, 486 ಸಾರ್ವಜನಿಕ ಸಂಸ್ಥೆಗಳಲ್ಲಿ 132 ಸಂಸ್ಥೆಗಳನ್ನ ಖಾಸಗೀಕರಣ ಮಾಡಾಯ್ತು ದೇಶದಲ್ಲಿ. ಖಾಸಗೀಕರಣ ಮಾಡೋ ಹೊತ್ತಿನಾಗ ಎಲ್ಲ ಅಗ್ರಿಮೆಂಟನ್ನು ಮಾಡ್ತಾರೆ, ಎಲ್ಲ ಅಗ್ರಿಮೆಂಟು ವೈಲೇಟ್ ಆಗ್ತಾವೆ. ವೈಲೇಟ್ ಆದಮೇಲೆ ಏನು ಮಾಡ್ತಾರೆ, ನಿಮಗೊಂದು ಗೊತ್ತಿಲ್ಲ, ಒಂದು ಸಣ್ಣ ಆ್ಯಕ್ಟ್ ತಂದರು. ಏನು ಗೊತ್ತಾ? ಲ್ಯಾಂಡ್ ಲೀಸಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗೆ, ಒಂದು ಕಾರ್ಪೊರೇಟ್ ವ್ಯವಸ್ಥೆಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡಿತು. ಎಷ್ಟು ಮಜಾ ಐತೆ ಗೊತ್ತಾ? ಯಾವುದೇ ಕಂಪ್ನಿಗಳು ನಿಮ್ಮ ಭೂಮಿಯನ್ನು ಲೀಸ್ ಕೊಡ್ಬೋದು ಅಂತಕ್ಕಂಥ ಆ್ಯಕ್ಟ್ ಅದು. ಆ ಆ್ಯಕ್ಟಲ್ಲಿ ಏನೇನು ಸೇರಿಸ್ಯಾರ? 99 ವರ್ಷಗೂ ಅವನು ಅಗ್ರಿಮೆಂಟ್ ಮಾಡ್ಕೋಬೋದು, ನಂಬರ್ 1. ನಂಬರ್ 2, ಅವನೇನು ಅಗ್ರಿಮೆಂಟ್ ಮಾಡ್ತಾನೆ, ಅಗ್ರಿಮೆಂಟ್ ಪಾಲಿಸಿ ಮೀರಿದರೆ ಅವನು ಯಾವುದೇ ಕೋರ್ಟ್ಗೆ ಹೋಗಂಗಿಲ್ಲಂತೆ ರೈತ. ಎಲ್ಲಿಗೆ ಹೋಗ್ಬೇಕಂಗಾದ್ರೆ ತಹಸೀಲ್ದಾರು DC ಲೆವೆಲ್ನಾಗ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಿಮಗೆ ಗೊತ್ತು ತಹಸೀಲ್ದಾರಿಗೆ ಎಷ್ಟು ಕೆಲಸ ಹಚ್ಚಾರ, ರೆವಿನ್ಯೂದು ಎಷ್ಟು ಐತಿ, ಅವನು ತಾಲೂಕು ದಂಡಾಧಿಕಾರಿನೇ ಹೌದು, ಜಿಲ್ಲಾ ದಂಡಾಧಿಕಾರಿನೇ ಹೌದು, ಇವನಿಗೆ ಸಿಕ್ಕಾಪಟ್ಟಿ ವರ್ಕ್ ಹಚ್ಚಿ ಮ್ಯಾಲೆ ಇದನ್ನೂ ಕೇಸ್ ಹಾಕಂತ. ಈ ಕೇಸ್ನಾಗ ನಮ್ಮ ರೈತರು ನ್ಯಾಯ ಪಡ್ಕೊಳಕ್ಕೆ ಸಾಧ್ಯ ಆಗುತ್ತಾ? ಒಂದು ಕೋರ್ಟ್ಗೆ ಹೋಗಂಗಿಲ್ಲ. ಸರಿ, ಈಗ ಈ ಖಾಸಗೀಕರಣದಿಂದ ರೈತರಿಗೆ ಮತ್ತು ನೌಕರರಿಗೆ ಯಾವ ಥರ ತೊಂದರೆ ಆಗುತ್ತೆ? ವಿಶೇಷವಾಗಿ ಮಧ್ಯಮ ವರ್ಗದ ಗ್ರಾಹಕರಿಗೆ. ಈಗ ಖಾಸಗೀಕರಣ ಏನೊಂದು ಲೈಸೆನ್ಸ್ನ ಕೇಳಿದೆ, ಅವರು ಪೂರ್ಣ ಪ್ರಮಾಣವಾದಂಥ ನಮ್ಮ ಕರ್ನಾಟಕದ ಎಲ್ಲ ಪ್ರದೇಶನೂ ಅವರು ಕೇಳಿಲ್ಲ. ಅವ್ರು ಕೇಳಿರೋದು ಕೇವಲ 19 ಜಿಲ್ಲೆ. 19 ಜಿಲ್ಲೆಯಲ್ಲಿ ಎಲ್ಲ ಚೆರಿ ಪಿಕ್ಕಿಂಗ್, ಯಾವುದು ಲಾಭದಾಯಕ ಯಾವುದು ಅಂತ ಪ್ರದೇಶ ನೆಕ್ಸ್ಟ್ ಫೇಸ್ ತಗೊಂತಾರೆ ಬೇರೆಯವರು. ಇದಂತಲ್ಲ ಒಂದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಗೇಮ್ಸು. ಅದಾನಿ ನೀನು ಇತ್ತಗೋ, ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಇವತ್ತೇನಂತಂದರೆ ಫಸ್ಟ್ ಸ್ಟಾರ್ಟಿಂಗೇ ಅದಾನಿ ಮತ್ತು ರಿಲಯನ್ಸ್ ಬಂತು ಅಂತಂದರೆ ಅವ್ರ ಮೇಲೆ ಒಂದು ಬ್ಯಾಡ್ ಒಂದು ಒಪಿನಿಯನ್ ಇದೆ. ಯಾಕೆಂದರೆ ಇವತ್ತು ಏನೊಂದು ನಮ್ಮ ಒಂದು ಟೆಲಿಕಮ್ಯುನಿಕೇಷನ್ ಯಾವ ರೀತಿಯಾಗಿರೋದು ಆಂದೋಲನ ಅಂತ ನಿಮಗೆ ಗೊತ್ತಿದೆ. ಇವತ್ತು BSNL ಅಂತ ಒಂದು ದೊಡ್ಡ ಸಂಸ್ಥೆ, ದೊಡ್ಡ ಒಂದು ಸಂಸ್ಥೆ. ಆ ಸಂಸ್ಥೆನ ಇವತ್ತು ಸರ್ಕಾರ ಅದನ್ನು ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಾಯಿತು. ಪ್ರೈವೇಟ್ನವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾರೆ, ಆದರೆ ನಮ್ಮ ಸರ್ಕಾರದವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿಲ್ಲ. ಅಂಥ ಒಂದು ದೊಡ್ಡ ಸಂಸ್ಥೆಗೆ ಇವತ್ತಿನ ದಿವಸ ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು 2000ನೇ ಇಸ್ವಿನಲ್ಲಿ ನಾನು ಟೆಲಿಫೋನ್ನ ಅಪ್ಲೈ ಮಾಡಿದಂಥ ಸಂದರ್ಭದಲ್ಲಿ ಏನು ಲ್ಯಾಂಡ್ಲೈನ್ ಟೆಲಿಫೋನ್ ಹಾಕಿ ಬಂದಾಗೆ ಸುಮಾರು ವರ್ಷಾನುಗಟ್ಟಲೆ ಕಾದೆ. ಅದಾದಮೇಲೆ ಆ ಟೈಮಲ್ಲಿ ಆಂದೋಲನ ಆಯಿತು. ₹1 ಫೋನು, ₹500 ಹ್ಯಾಂಡ್ಸೆಟ್ ಫೋನ್ ಅಂತ ಬಂತು ರಿಲಯನ್ಸು. ಯಾವ ರೀತಿ ಅವತ್ತಿನ ಇರುವಂಥ ಫಸ್ಟ್ ಸ್ಟಾರ್ಟಿಂಗ್ ಟೆಲಿಕಮ್ಯುನಿಕೇಷನ್ ಬಂದಾಗ ₹16, ₹18, ₹22 ಅಂತ ಬಂತು. ಕಾಲಕ್ರಮೇಣ ಕಾಂಪಿಟೇಟರ್ಸ್ ಜಾಸ್ತಿಯಾಗಿ ಏನು ಪರಿಸ್ಥಿತಿ ಆಯಿತು? ಇವತ್ತು BSNL ಯಾವ ರೀತಿ ಪರಿಸ್ಥಿತಿ ಇದೆ, ಇವತ್ತು ಬೇರೆ ಟೆಲಿಕಮ್ಯುನಿಕೇಷನ್ ಯಾವ ರೀತಿ ಇದೆ. ಜಿಯೋ ಅಂತ ಹೊಸ್ದಾಗಿ ಒಂದು ನೆಟ್ವರ್ಕಿಂಗ್ ಕೊಟ್ಟರು. ಅದು ಫಸ್ಟ್ ಸ್ಟಾರ್ಟಿಂಗ್ ಏನಂತ ಕೊಟ್ಟರು, ಎಷ್ಟು ದಿವಸ ಎಷ್ಟು ಫ್ರೀ ಅಂತ ಕೊಟ್ಟರು. ಇವಾಗ ಫ್ರೀ ವ್ಯವಸ್ಥೆ ಇದೆಯಾ? ಸೇಮ್ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಮ್ಮ ವಿದ್ಯುತ್ ಕ್ಷೇತ್ರ
ಭಾಳಷ್ಟು ಕಷ್ಟಕರವಾದಂಥ ನಮ್ಮ ನೌಕರರು ಇವತ್ತು ಸೇವಾ ಮನೋಭಾವದ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಿಕ್ಕೆ ಸಾಕಷ್ಟು ನಮ್ಮ ನೌಕರರು ಬಲಿದಾನ ಆಗಿದ್ದಾರೆ. ಸಾಕಷ್ಟು ಜನ ನಮ್ಮ ನೌಕರರು ಮೃತಪಟ್ಟಿದ್ದಾರೆ. ಉದಾಹರಣೆಗೆ ಹೇಳ್ಬೇಕು, ಕಳೆದ 10 ವರ್ಷದಲ್ಲಿ ನಮ್ಮ ನೌಕರು 5,000 ಜನ ಮೃತಪಟ್ಟಿದ್ದಾರೆ. ಇದು ಅಂಕಿಅಂಶ. ಡೆಪ್ಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟಿಂದ ನಾನೊಂದು ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ. ಇವತ್ತು ಎಷ್ಟು ಜನ ಸತ್ತಿದ್ದಾರೆ ನಮಗೆ ಅಂಕಿಅಂಶ ಕೊಡಿ ಅಂತ. ಇವತ್ತು 10,000 ಜನ ಸತ್ತಿದ್ದಾರೆ. ಸುಮಾರು ಒಂದು 3-4 ಜನ ಕೈ ಕಳ್ಕೊಂಡಿದ್ದಾರೆ, ಕಾಲು ಕಳ್ಕೊಂಡಿದ್ದಾರೆ ಇವತ್ತು ಆಗಿರುವಂಥ ಅಂಕಿಅಂಶದಲ್ಲಿ. ಪ್ಲಸ್ ಕೆಲವರು ಗ್ರಾಹಕರು, ರೈತರು ಮತ್ತು ಪಬ್ಲಿಕ್ಕು ಇವತ್ತು ಮೃತಪಟ್ಟಿರೋದು ಅಂಕಿಅಂಶ ಎಲ್ಲ ತೊಗೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಇವತ್ತಿನ ಸಹ ಈ ವಿದ್ಯುತ್ ಕ್ಷೇತ್ರ ನಮ್ಮ ನೌಕರು ತನ್ನ ಮನೇನ ಕತ್ಲೆ ಮಾಡಿಕೊಂಡು ಗ್ರಾಹಕರಿಗೆ ಇವತ್ತು ಬೆಳಕು ಕೊಡುವಂಥ ಒಂದು ಸೇವಾ ಮನೋಭಾವ ಅಂತ ಒಂದು ಕ್ಷೇತ್ರ. ನಮ್ಮ ನೌಕರು ಇವತ್ತು ಹಗಲು ರಾತ್ರಿ ಎಂದಂಗೆ ಇವತ್ತು ಕೆಲಸ ಮಾಡ್ತಾರೆ. ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ. ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ನ ನಾವು ಮಾಡಿದ್ದೀವಿ. ಇವತ್ತು 2003ಕ್ಕೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಬಳಸ್ಕೊಂಡು ವಿತರಣೆಯನ್ನು ಮಾತ್ರ ಅವ್ರು ಕೊಡ್ತಾರೆ. ಅದಕ್ಕೆ ಅವರು ಅವ್ರದ್ದೇನು ಬಂಡವಾಳನೇ ಇಲ್ಲವಲ್ಲ. ಬಂಡವಾಳ ಬದಲಾಗಿ ಸರ್ಕಾರಕ್ಕೆ ಅವ್ರ ದುಡ್ಡು ಅವ್ರದ್ದು ಯಾವುದು ಬಂಡವಾಳ. ಇವತ್ತು ಲಕ್ಷಾಂತರ ಕೋಟಿಯಷ್ಟು ಇವತ್ತು ಈ ಬಂಡವಾಳನ ರೈತರು, ಗ್ರಾಹಕರು, ಇವತ್ತು ಗ್ರಾಹಕರು ಸಹ ಇವತ್ತು ಸಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದೆ. ಉದಾಹರಣೆಗೆ ಹೇಳ್ಬೇಕು, ಯಾವ್ದಾರು ಒಂದು ಪ್ರೈವೇಟ್ ಲೆವೆಟ್ ಮಾಡೋದು ಅಂತ ಇಟ್ಕೊಳ್ಳಿ. ಆ ಪ್ರೈವೇಟ್ ಲೆವೆಟಲ್ಲಿ ಯಾರು ಮಾಡೋದು? ಗ್ರಾಹಕರು. ಪಬ್ಲಿಕ್ ಯಾರು ಕೊಂಡ್ಕೊತಾರೋ ಅವ್ರು ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು. ಟ್ರಾನ್ಸ್ಫಾರ್ಮರ್ ಇರ್ಬೋದು, ಲೈನ್ಸ್ ಇರ್ಬೋದು, ಕಂಬ ಇರ್ಬೋದು, ಪ್ರತಿಯೊಂದು ಮಾಡ್ತಾರೆ ಅದನ್ನು. ಈ ನಿಟ್ಟಲ್ಲಿ ಇವತ್ತಿನ ದಿವಸ ಆತಂದು ಏನು ಬಂಡವಾಳ ಇದೆ? ಏನು ಬಂಡವಾಳ ಇಲ್ಲ, ಏನೂ ಇವತ್ತು ನಾನು 1994 ಇಸ್ವಿಲಿ ನಾನು ಅಪಾಯಿಂಟ್ ಆಗಿದ್ದು. ಇವತ್ತು ಅವತ್ತಿಗೂ ಇವತ್ತಿಗೂ ಭಾಳಷ್ಟು ಬದಲಾವಣೆ ಆಗಿದೆ. ಆವಾಗ KEB ಇತ್ತು, ನಂತರ KPTCL ಆಯಿತು. ಭಾಳಷ್ಟು ಅವಾಗೆಲ್ಲ ಮೀಟರ್ಸ್ನ ಸೋರಿಕೆ ಆಗಿದ್ದನ್ನ ಬದಲಾವಣೆ ಮಾಡೋದು. ಅವಾಗೆಲ್ಲ ಭಾಳಷ್ಟು ಮೆಕ್ಯಾನಿಕಲ್ ಮೀಟರ್ಸ್ ಇತ್ತು, ಅದನ್ನೆಲ್ಲ ಚೇಂಜ್ ಮಾಡಿ ಈಗ ಡಿಜಿಟಲ್ ಮೀಟ್ರ್ ಆಯಿತು. ಥೆಫ್ಟಿಂಗ್ ನಡೀತಿತ್ತು. ಅವಾಗೆಲ್ಲ ಗ್ರಾಹಕರು ಥೆಫ್ಟಿಂಗ್ ಮಾಡ್ತಾಯಿದ್ರು, ಮೀಟ್ರ್ ತಿರ್ಸ್ಕೊತಾಯಿದ್ರು ಭಾಳ ಇತ್ತು. ಅದನ್ನೆಲ್ಲ ಇವತ್ತು ಬದಲಾವಣೆ ಮಾಡಿ ಇವತ್ತು ಸ್ಮಾರ್ಟ್ ಮೀಟ್ರು, ಭಾಳಷ್ಟು ಯೋಜನೆಗಳೆಲ್ಲ ಬಂದಿದೆ. ಇಂಥ ಒಂದು ಇವತ್ತು ಓವರ್ ಟು UG ಇವತ್ತು ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೇನ್ ಇರುವಂಥ ಒಂದು ಮೈಸೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಮಂಗಳೂರು ಇರ್ಬೋದು, ಅಂಥ ಪ್ರದೇಶದಲ್ಲಿ ಇವತ್ತಿನ ಸಹ ಅಂಡರ್ಗ್ರೌಂಡ್ ಕೇಬಲ್ ಹಾಕಿದ್ದಾರೆ. ಆಮೇಲೆ ABC ಕೇಬಲ್ ಹಾಕಿದ್ದೀವಿ. ಇವತ್ತು ಇಂಟ್ರಪ್ಷನ್ಸ್ ಕಮ್ಮಿ ಇದೆ. ಇವತ್ತಿನ ಸಹ ಗ್ರಾಹಕರಿಗೆ ಫೋನ್ ಮಾಡಿದ ತಕ್ಷಣ ಮೊದಲೆಲ್ಲ ಭಾಳಷ್ಟು ನೌಕರ ಸಂಖ್ಯೆ ಕಡಿಮೆ ಇತ್ತು, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇತ್ತು. ಇಮಿಡಿಯೇಟಾಗಿ ಇವತ್ತು ಫೋನ್ ಮಾಡಿ 1912 ಫೋನ್ ಮಾಡಿದ್ರೆ ವಿತ್ತಿನೇ ಒಂದು 10 ನಿಮಿಷ, ಹಾಫ್ ಆನ್ ಅವರ್ಲಿ ಪವರ್ ರೆಸ್ಟೋರ್ ಮಾಡೋಂಥ ಕೆಪಾಸಿಟಿ ಇವತ್ತು ನಮ್ಮ ಸಂಸ್ಥೆ ಮುಂದುವರೆದಿದೆ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸಂಸ್ಥೆಗಳು ಬೆಳೆದಿದ್ದಾವೆ ಕಳೆದ 20 ವರ್ಷದಿಂದ ಸಪ್ರೇಟ್ ಕಂಪನಿಗಳಾದ ನಂತರವು. ಬಟ್ ಆರ್ಥಿಕವಾಗಿ ನೋಡಿದಾಗ ಸಂಪನ್ಮೂಲಗಳ ಕೊರತೆ ಎದುರಿಸ್ತಾ ಇದೆ. ಸುಮಾರು 47,000 ಕೋಟಿ ನಷ್ಟದಲ್ಲಿದ್ದಾವೆ. ಈ ಕಾರಣಕ್ಕಾಗಿ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ ಎಂಬ ಒಂದು ಒಳಗುಟ್ಟಿದೆ. ನಿಜನಾ ಇದು? 100% ಸತ್ಯ ನೀವು ಹೇಳೋದು. ಇವತ್ತು ನಮ್ಮಲ್ಲಿ ಪವರ್ ಪರ್ಚೇಸ್ ಅನ್ನೋದಿದೆಯಲ್ಲ, ನಮ್ಮಲ್ಲಿ ನೀವು ನೋಡಿರಬೇಕು, ಸೋಲಾರ್ನ ಒಂದು ಬಿಡ್ ಮಾಡಿದಂಥ ಸಂದರ್ಭದಲ್ಲಿ ಪವರ್ ಪರ್ಚೇಸ್ನ ₹9.27 ಮತ್ತು 57 ಪವರ್ ಪರ್ಚೇಸ್ ಆಗಿದೆ. ಸುಮಾರು 2,000 ಮೆಗಾವ್ಯಾಟು. ಮತ್ತು ಇವತ್ತಿನ ಸಹ ನಮಗೆಲ್ಲ ಭಾಳ ಚೀಪೆಸ್ಟ್ ಪವರ್ ಅಂತಂದರೆ ನಮಗೆ ಹೈಡ್ರಾಲಿಕ್ಕು, ಏನೊಂದು ಜಲವಿದ್ಯುತ್ನಲ್ಲಿ ನಾವು ಏನು ಉತ್ಪಾದನೆ ಮಾಡ್ತದ್ದು ಭಾಳ ಚೀಪ್ ಅಂದ್ಬಿಟ್ಟು ಇವತ್ತು ನಮಗೆ ಭಾಳಷ್ಟು ಬೇಡಿಕೆ ಇದೆ. ಇವತ್ತು ನಾವು ಸೋಲಾರಿಂದ ಖರೀದಿ ಮಾಡ್ತಾಯಿದ್ದೀವಿ, ವಿಂಡು ಮತ್ತು ಥರ್ಮಾಲು ಮತ್ತು ವೇಸ್ಟು ಇಂದ ಈಗ ಬಿಡದಿನಲ್ಲಿ ಇವತ್ತಿನ ದಿವಸ ನಾವು ಇವತ್ತು ಉತ್ಪಾದನೆ ಮಾಡ್ತಾಯಿದ್ದೀವಿ. ಇವತ್ತು ಉತ್ಪಾದನೆ ವೆಚ್ಚ ಜಾಸ್ತಿ ಇದೆ. ಇವತ್ತು ಕೇವಲ ನಮ್ಮಲ್ಲಿಂಥ ಗೋರ್ಮೆಂಟ್ ಸವಲತ್ತಿರುವಂಥ ಏನೊಂದು ವಿದ್ಯುತ್ ಉತ್ಪಾದನೆ ಮಾಡೋದು ಅವರೊಬ್ಬರ ಕಡೆ ನಾವು ಖರೀದಿ ಮಾಡ್ತಾಯಿಲ್ಲ. ನಾವು ಬೇರೆ ಬೇರೆ ಖಾಸಗಿಯವ್ರ ಕಡೆಯಿಂದ ಖರೀದಿ ಮಾಡ್ತಾಯಿದ್ದೀವಿ. ಕೇಂದ್ರ ಸರ್ಕಾರ NDPCಯಿಂದ ನಾವು ಖರೀದಿ ಮಾಡ್ತಾಯಿದ್ದೀವಿ. ಇವತ್ತು ಏನೊಂದು ಖರೀದಿ ವೆಚ್ಚ ಜಾಸ್ತಿ ಆಗಿದೆ. ನಾವು ಖರೀದಿ ವೆಚ್ಚ ಜಾಸ್ತಿ ಆಗಿದ್ರೂ ಸಹ ಇವತ್ತು ಕಡಿಮೆ ಬೆಲೆಗೆ ನಾವು ಇವತ್ತಿನ ದಿವಸ ರೈತರಿಗೆ ಫ್ರೀಯಾಗಿ ಉಚಿತ ವಿದ್ಯುತ್ತನ್ನ ಈ 7 ಅವರ್ಸ್ಗೆ ಇವತ್ತು 10 HP ನಾವು ಇವತ್ತು ಸರ್ವಿಸ್ ಕೊಡ್ತಾಯಿದ್ವಿ. ಭಾಗ್ಯ ಜ್ಯೋತಿ ಮತ್ತು ಕುಟೀರ ಜ್ಯೋತಿನ ಬಡವರು, ದಲಿತರಿಗೆ ಇವತ್ತಿನ ದಿವಸ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವಾಗ ಏನೊಂದು ಗೃಹ ಜ್ಯೋತಿ ಒಂದು ಯೋಜನೆನ ಇವತ್ತಿನ ದಿವಸ ಯೋಜನೆ ಮಾಡಿದೆ. ಆ ಒಂದು ಯೋಜನೆ ಸಹ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ. ಆದರೆ ನಮಗೆ ಸರ್ಕಾರ ನಮಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸರಿ, ವಿದ್ಯುತ್ ವಿತರಣೆ ಖಾಸಗೀಕರಣದ್ದು ಇವತ್ತು ನಿನ್ನೆ ಚರ್ಚೆ ಅಲ್ಲ. ಇದು ಮೊದಲಿಗೆ ಶುರುವಾಗಿದ್ದು 2003ರಲ್ಲಿ. ಆಗ ಸಪ್ರೇಟ್ ಕಂಪನಿಗಳಾದ ಕೂಡ ಜಾಗತಿಕ ಮಟ್ಟದಲ್ಲಿ ಒಂದು ಬಾರಿ ಟೆಂಡರನ್ನು ಕರೆದಿದ್ರು ಖಾಸಗೀಕರಣಕ್ಕೆ. ಬಟ್ ಆವಾಗ ಯಾರೂ ಭಾಗವಹಿಸ್ತಿಲ್ಲ. ಈಗ 23 ವರ್ಷಗಳ ನಂತರ ಏಕಾಏಕಿ ಟಾಟಾ ಕಂಪ್ನಿಯವರು ಬರೋ ಉದ್ದೇಶ ಏನು? ಅಥವಾ ಇದರಲ್ಲಿ ಯಾರು ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ? ಅವ್ರು
ಕೇಂದ್ರ ಸರ್ಕಾರದ ಇಂದ ಸ್ಟಾರ್ಟ್ ಆಗ್ತಿತ್ತು ಪ್ರೈವೇಟೈಸೇಷನ್ನು ಥಿಂಕಿಂಗ್. 2003ರಲ್ಲಿ ಇದನ್ನು ಪ್ರಪೋಸಲ್ ಮಾಡಿ ಹಿಂದಕ್ಕೆ ತಗೊಂಡಿದ್ರು ಖಾಸಗೀಕರಣದ ಪ್ರಕ್ರಿಯೆಯನ್ನು. ಈಗ 2023ರಿಂದ ಈಗಂತೂ 2025ಕ್ಕೆ ಒಂದು ಕಾಯ್ದೆನೇ ಪಾಸ್ ಮಾಡಿದ್ದಾರೆ ಸೆಂಟ್ರಿಂದ. ಏನದು ಕಾಯ್ದೆ? ಭಾರತದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರಗಳು, ವಿದ್ಯುತ್ ಪ್ರಸರಣ ಆಗ್ಬೋದು, ವಿದ್ಯುತ್ ಉತ್ಪಾದನೆ ಆಗ್ಬೋದು, ಇವೆಲ್ಲವನ್ನೂ ಕೂಡ ಖಾಸಗೀಕರಣ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಬೇಕು ಅನ್ನೋದು ಮೊದಲನೇ ಲೈನ್. ಅಷ್ಟು ಮಾತ್ರ ಅಲ್ಲ, ಇಡೀ ರಾಜ್ಯದ ಫೆಡರಲ್ ಸಿಸ್ಟಮ್ಗೆ ಧಕ್ಕೆ ತರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿದೆ. ನಾವು ಏನು ಇವತ್ತು 63ನೇ ಸೆಕ್ಷನ್ನು, 64ನೇ ಸೆಕ್ಷನ್ನು ಏನು ನಮ್ಮ ಇಡೀ ಫೆಡರಲ್ ಬಲಪಡಿಸ್ತಕ್ಕಂಥ ಯೋಜನೆಗಳದವು, ಆ ಯೋಜನೆಗೆ ವಿರುದ್ಧವಾಗಿರ್ತಕ್ಕಂಥದ್ದನ್ನು, ಆದರೆ ಅದನ್ನು ಆಶಾದಾಯಕವಾಗಿ ಹೇಳ್ತಕ್ಕಂಥ ಒಂದು ನಿರ್ಮಾಣ ಮಾಡಿದ್ದಾರೆ. ಅವು ಯಾವ ಇವಾಗ ನೀವು ಯಾವ ಥರ ಹೋರಾಟ ಮಾಡ್ತಾ ಇದ್ರು ಕಳೆದ ಒಂದು ತಿಂಗಳಿಂದ, ಬಟ್ ಲಾಸ್ಟ್ ಇಯರ್ ಆ ಥರ ಹೋರಾಟ ಮಾಡಲಿಲ್ಲ ನೀವು? ಅಲ್ಲಿ ಒಂದು ವಿಷಯ ಸರ್, ನಾವು ವಿದ್ಯುತ್ 3 ಬಹಳ ಪ್ರಮುಖ ಕಾಯ್ದೆಗಳಿಗೆ ನಾವು 13 ತಿಂಗಳು ಹೋರಾಟ ಮಾಡಿದ್ವಿ ಡೆಲ್ಲಿ ಪಕ್ಕದಲ್ಲಿ. ಆಗ ಸಂಯುಕ್ತ ಕರ್ನಾಟಕ ಹೋರಾಟದಲ್ಲಿ ಸಂಪೂರ್ಣ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವೆಲ್ಲ ಭಾಗವಹಿಸಿದ್ವಿ. ನಿರಂತರ 13 ತಿಂಗಳ ಹೋರಾಟ ಇತ್ತು. 730 ಜನ ಅಲ್ಲಿ ಪ್ರಾಣ ಕಳ್ಕೊಳ್ಳೋಂಥ ಸಂಘಟನೆಗಳ ವತಿಯಿಂದ ಬಂದಾಗ. ಬಟ್ ನೀವು ಈಗ ಒಂದು ಕಳೆದ 15-20 ದಿವಸಗಳಿಂದ ಎಲ್ಲ ಕಂಪ್ನಿಗಳು ಅಥವಾ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ರೈತರು ಒಟ್ಟಾಗಿ ನಿಮ್ಮ ಜೊತೆಗೆ ಬಂದಿದ್ದಾರೆ. ಬಟ್ ಆ ಮಟ್ಟದಲ್ಲಿ ನೀವು ಒಂದು ಚಳವಳಿ ರೂಪಿಸೋದಕ್ಕೆ ಆಗಲಿಲ್ಲ ಅನಿಸುತ್ತೆ ಹಾಗೆ ಕಳೆದ ವರ್ಷಗಳಲ್ಲಿ. ಹೌದಾ? ಏನಾಯ್ತು ಇದು 2025ರಲ್ಲಿ ಸ್ಥಾಯಿ ಸಮಿತಿ ಸ್ವಲ್ಪ ವಿರೋಧ ಬಂದಮೇಲೆ ಸ್ಥಾಯಿ ಸಮಿತಿಗೆ ಒಪ್ಪಿಸಿದ್ದಾರೆ. ಅದು ಇನ್ನೂ ಫೈನಲ್ ಆಗಿಲ್ಲ ಸರ್. ಆದ್ರೆ ಒಂದು ವಿಷಯ, ಪಕ್ಕದ ಕೇರಳ ಮತ್ತು ತಮಿಳುನಾಡುಗಳು ಈ ಕಾನೂನನ್ನು ನಾವು ಮಾಡಲ್ಲ ಅಂತೇಳಿ ಬೋರ್ಡ್ನ ಪಾಸ್ ಮಾಡ್ಕೊಂಡು ಕಳಿಸ್ಬಿಟ್ರು ಸದನದಲ್ಲಿ. ಆದರೆ ಇಲ್ಲಿಯ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಹಂಗೆ ನೆನೆಬಿಟ್ಟಿತ್ತು. ಆದರೆ ಇಂಡೈರೆಕ್ಟಾಗಿ ಆಫೀಸರ್ಗಳು ಯಾರು ಸುಮ್ಮನೆ ಕುಂತಿಲ್ಲ, ಅದನ್ನು ಇಂಡೈರೆಕ್ಟಾಗಿ ಅದನ್ನು ಸ್ಟಾರ್ಟ್ ಮಾಡಿಬಿಟ್ರು. ಏನೇನಾಯ್ತು ಗೊತ್ತಾ? ಹೊಸ್ದಾಗಿ ಕರೆಂಟ್ ಕೊಡ್ತಕ್ಕಂಥ ಪಂಪ್ಸೆಟ್ದಾರ ರೈತರಿಗೆ ಮತ್ತು ಹೊಸ ನಿಯಮಗಳನ್ನು ರೂಪಿಸಿ ಅದರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಅವರೇ ಕಟ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದರು ಹೊಸ್ದಾಗಿ ಕರೆಂಟ್ ತಗೊಂಡವರಿಗೆ. ಇವೆಲ್ಲವೂ ಇಂಡೈರೆಕ್ಟಾಗಿ ಇಂಪ್ಲಿಮೆಂಟ್ ಸರ್ವ್ ಆಯ್ತಲ್ಲ. ನಾವೀಗ ಅದಕ್ಕೆ ಸಂಪೂರ್ಣವಾಗಿ ವಿರೋಧ ಮಾಡ್ತಕ್ಕಂಥ ಏನು ಜೆಸ್ಕಾಮ್ 5 ಕಂಬಗಳದವು, ಮುಂಚೆ ಯಾವ ಪಾಲಿಸಿತ್ತು ಅದನ್ನೇ ಪಾಲಿಸ್ಬೇಕಂತ ಒಂದು ಹೋರಾಟವನ್ನು ರೂಪಿಸೋಕ್ಕೆ ಈಗೆಲ್ಲ ತಯಾರಿ ನಡೆಸಿದ್ವಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಗೊತ್ತಿರಲಿ, ಈ ಥರದ ಒಂದು 10,000 ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಪ್ರೀಪೇಯ್ಡ್ ಮೀಟ್ರ್ ಬಂದರೆ ಏನು ಅಪಾಯ ಐತಿ ಅನ್ನೋದ್ರ ಬಗ್ಗೆ. ಮತ್ತು ಜೊತೆಗೆ ಇವರು ನೌಕರರ ಸಂಘದ ಭಾಳ ಮುಖ್ಯ ಒಬ್ಬ ಯಾರು ಗೊತ್ತೋ, ಸುದೀಪ್ ದತ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು, ಭಾರತ ವಿದ್ಯುತ್ ನೌಕರರ ಒಕ್ಕೂಟದ ಇವರು, ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು ಡೆಲ್ಲಿ ಒಳಗೆ. ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಈಗಾಗಲೇ 10-15 ಪ್ರತಿಗಳನ್ನ ಹಂಚಿ ನಾವು ರೈತರನ್ನ ಅವೇರ್ನೆಸ್ ಮಾಡ್ತಾಯಿದ್ದೀವಿ ಒಂದು ಕಡೆಗೆ. ಈಗ ನಾವು ಜುಲೈ 21ನೇ ತಾರೀಕಿಗೆ ಕೊಪ್ಪಳದಲ್ಲಿ 50,000 ಜನ ಸೇರಿಸಿ ಈ ಖಾಸಗೀಕರಣ, ಇದು ಟಾಟಾ ಅವ್ರದ್ದು ಒಂದು ಅರ್ಜಿ ಆಯ್ತು. ಈಗ ನಿನ್ನೆ ಒಂದು ಶಿವಕುಮಾರ್ ಅವರು ಏನೋ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥದ್ದು ಒಂದು ಸಂದರ್ಭ ನೋಡ್ತಾ ಇದ್ದೀವಿ ರಾಜ್ಯ ಸರ್ಕಾರ. ಓಕೆ, ಅದು ಹಂಗೆ ನಡ್ಕೊಂಡ್ರೆ ನೋ ಪ್ರಾಬ್ಲಮ್. ಅದು ಟಾಟಾ ಅವ್ರಿಗೆ ಅಷ್ಟೇ ಬಗೆಹರಿಂಗಿಲ್ಲ. ಈ ಅರ್ಜಿ ಅಪ್ಲಿಕೇಶನ್ ಆದರೂ ಕ್ಲೋಸ್ ಆಯ್ತು, ಅಲ್ಲಿಗೆ ನಾವು ನಿರಾಳ ಆದ್ವಿ ಅನ್ನೋ ಸುಳ್ಳು. ಮತ್ತು ನಮ್ಮ ತೂಗಗತ್ತಿ ನಮ್ಮ ಮೇಲೆ ಐತಿ. ಯಾಕೈತೆ ಅಂದರೆ ಕೇಂದ್ರ ಸರ್ಕಾರದ ಪ್ಲೆಜರ್ ಆಲ್ ಓವರ್ ಇಂಡಿಯಾದ ಎಲ್ಲ ರಾಜ್ಯಗಳ ಮೇಲೆ ಭಾರ ಹಾಕಿದ್ದಾರೆ. ನಾವು ಅದನ್ನು ರಿಜೆಕ್ಟ್ ಮಾಡಿ ನೀವು ವಾಪಸ್ ಕಳಿಸ್ಬೇಕು, ಇರೋ ಸಿಸ್ಟಮ್ನ ಕಾಪಾಡ್ಕೋಬೇಕು, ಫೆಡರಲ್ ಸಿಸ್ಟಮ್ನಲ್ಲಿ ನಾವೇ ಸ್ವಾಯತ್ತತೆಯನ್ನು ಗಳಿಸ್ಬೇಕು. ನಿಮಗೆ ಗೊತ್ತಿರಲಿ, ಸುಮಾರು ಇಡೀ ನಮ್ಮ ಈಗೇನು ಈ 5 ಕಂಬಗಳ ಆಸ್ತಿ ಎಷ್ಟೈತಂದ್ರೆ ಲಕ್ಷಾಂತರ ಕೋಟಿ ಆಸ್ತಿ ಐತೆ. ಈ ಆಸ್ತಿ ಮಾಡಿಟ್ಟಾರೆ ಯಾರು? ಎಲ್ಲರೂ ಸಮಸ್ತ ಕರ್ನಾಟಕದವರು. ಅದರಲ್ಲಿ ನಮ್ಮ ನೌಕರರು ಅದಾರೆ, ಅದರ ರೈತರದ್ದು ಐತಿ, ಗ್ರಾಹಕರದ್ದು ಐತಿ, ಇಡೀ ಸಮಸ್ತ ಕರ್ನಾಟಕದ ಜನತೆಯ ಆಸ್ತಿ ಅದು. ಈ ಆಸ್ತಿನ ಪ್ರಸರಣದ ಹೆಸರಲ್ಲೇ ಒಂದು, ಉತ್ಪಾದನೆ ಹೆಸರಲ್ಲೇ ಒಂದು, ಹಿಂಗೆಲ್ಲ ವಿಚಿದ್ರಕಾರಿ ಮಾಡಿದರೆ ಅದೇ ಈಗ ದೊಡ್ಡ ಅಪಾಯಕ್ಕಾಗಿ ಕಾಯಂ ಆಗಿ ಇದನ್ನು ಕೈ ಬಿಡಿ ಅಂತ ಹೇಳ್ಬಿಟ್ಟು ಸದನದಲ್ಲಿ ನಿರ್ಣಯ ಕೈಗೊಳ್ಳುವಂತೆ ಒತ್ತಡ ತರ್ತೀರ? ಮಾಡೇ ಮಾಡ್ತೀವಿ. ಜುಲೈ 21ನೇ ತಾರೀಕು ಹುತಾತ್ಮ ದಿನಾಚರಣೆ. ಅದು ನರಗುಂದದಲ್ಲಿ ಏನು ಬಂಡಾಯಾಗಿ ರೈತರ ಗುಂಡಿಕ್ಕೆ ಬಂದಿದ್ರು, ಆ ಬಂಡಾಯದ ನೆನಪನ್ನು ಮಾಡ್ತಕ್ಕಂಥದ್ದು, ಸ್ಮರಣೆ ಮಾಡ್ತಕ್ಕಂಥ ದಿನನ ಕೊಪ್ಪಳದಲ್ಲಿ ಇಟ್ಕೊಂಡಿದ್ವಿ. ಕೊಪ್ಪಳದಲ್ಲಿ ಭಾಳ ಮುಖ್ಯವಾಗಿ ವಿದ್ಯುತ್ ಖಾಸಗೀಕರಣ ಮೀಟ್ರ್ ತರಲೇಬಾರ್ದು. ಹೊಸ್ದಾಗಿ ಕಲೆಕ್ಷನ್ ಮಾಡ್ಕೊಂಡ್ರೆ ಪ್ರೀಪೇಯ್ಡ್ ಮೀಟ್ರ್ ಹಾಕಬೇಕಂತ ಅಗ್ರಿಮೆಂಟ್ ಕೊಟ್ಟಿದ್ದಾರೆ ನಮಗೆ. ಅಗ್ರಿಮೆಂಟಿಗೆ ಪಾಪ ತುರ್ತಾಗಿ ನಮ್ಮ ಜನರಿಗೆ ಬೇಕು, ಯಾವುದೋ ಬೋರ್ ಹಾಕ್ಸಿದಾನೆ, ಪಂಪ್ ಸೆಟ್ ಬೇಕು ಅರ್ಜೆಂಟಿಗೆ, ಅವನಿಗೆ ಕರೆಂಟ್, ಅವ್ನು ಬರ್ಕೊಟ್ಟು ಬಂದಾನ, ಇವ್ರ ಬಾಂಡ್ಗಳಿಗೆಲ್ಲ ಸೈನ್ ಮಾಡ್ಯಾನ. ಅವ್ನು ನಾಳೆ ಮೀಟ್ರ್ ತಂದು ಹಾಕಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾಳೆ ಮೀಟ್ರ್ ಹಾಕಿದ್ದಾರೆ ಕೆಲವು ಕಡೆ ಕೂಡ. ಇದು ನಮಗೆ ದೊಡ್ಡ ಅಪಾಯ. ಇದು ಸರಿ, ಕೆಲವು ವಾಣಿಜ್ಯ ಗ್ರಾಹಕರು ಮತ್ತು ಕೆಲವು ಕಾರ್ಖಾನೆಯವರು ನಮಗೆ ಅನುಕೂಲ ಆಗುತ್ತೆ ಖಾಸಗೀಕರಣ ಬರಲಿ, ಸ್ಪರ್ಧೆ ಇರುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಸರ್, ಈಗಾಗಲೇ ನಮ್ಮಲ್ಲಿ ಭಾಳಷ್ಟು ಒಂದು ಪವರ್ ಸಪ್ಲೈನ ಕೊಡಿ. ಕಳೆದ 5 ವರ್ಷಕ್ಕೆ ನೀವೆಲ್ಲ ನೋಡಿದ್ದಂಗೆ ಎಲ್ಲೂ ಸಹ ನಾವು ಪವರ್ ಕಟ್ನ ಮಾಡಿಲ್ಲ. ಮೊದಲೆಲ್ಲ ಲೋಡ್ ಶೆಡ್ಡಿಂಗ್ ಎಲ್ಲ ಆಗ್ತಿತ್ತು. ಈಗ 5 ಇಯರ್ಸಿಂದ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಸಹ ಭಾಳ ಫಾಸ್ಟಾಗಿದೆ.
ಭಾಳಷ್ಟು ಜನ್ರೇಷನ್ ಕೆಪಾಸಿಟಿನ ನಾವು ಮಾಡ್ಕೊಂಡಿದ್ದೀವಿ. ನಮ್ಮಿಂದ ಕೊರತೆ ಆದಂಥ ಸಂದರ್ಭದಲ್ಲಿ ನಾವು ಹೈ ಕಾಸ್ಟ್ ಎನರ್ಜಿನ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾಯಿದ್ವಿ. ಹೊರಗಡೆಯಿಂದ ಪರ್ಚೇಸ್ ಮಾಡಿಬಿಟ್ಟು ಇಂಡಸ್ಟ್ರಿಯಲ್ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಅಥವಾ ಡೊಮೆಸ್ಟಿಕ್ ಇರ್ಬೋದು, ಅವ್ರಿಗೂ ಎಲ್ಲ ಸಹ ನಾವು ಹೈ ಕಾಸ್ಟ್ ಎನರ್ಜಿ ಪರ್ಚೇಸ್ ಮಾಡಿದ್ರು ಏನು ದರ KRC ಫಿಕ್ಸ್ ಮಾಡಿದೋ ಅದೇ ದರನ ಕೊಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಟಾಟಾ ಡಿಸ್ಟ್ರಿಬ್ಯೂಷನ್ ಏನಾರ ಕಂಪ್ನಿಯವ್ರು ಏನಾರು ಬಂತು ಅಂತಂದರೆ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಏನಾರ ಒಂದು ಬೇಡಿಕೆ ಆದಂಥ ಸಂದರ್ಭದಲ್ಲಿ ಅವರು ಇಲ್ಲ ಲೋಡ್ ಶೆಡಿಂಗ್ ಮಾಡಬೇಕು, ಇಲ್ಲ ಅಂತಂದರೆ ಹೈ ಕಾಸ್ಟ್ ಎನರ್ಜಿನ ಪರ್ಚೇಸ್ ಇಲ್ಲ ಕೆಲವೊಂದು ಹೈ ಕಾಸ್ಟ್ ಎನರ್ಜಿ ಪರ್ಚೇಸ್ ಮಾಡಿದ್ರೆ ಆತ 100% ಬಿಲ್ಲಲ್ಲಿ ಜಾಸ್ತಿ ಆಗೋದು ಖಚಿತ. FKCC ಅವರು ಮತ್ತು ಕೆಲವೊಂದು ಕಾರ್ಖಾನೆಗಳ ವಾದ ಏನಂದರೆ ಸ್ಪರ್ಧೆ ಇರಲಿ ಬಿಡಿ, ನಮಗೆ ಕ್ವಾಲಿಟಿ ಪವರ್ ಸಿಗುತ್ತೆ, ಈಗ ಅವ್ರ ಸರ್ವಿಸ್ ಸರಿ ಇಲ್ಲ ಅನ್ನೋದು ನಿಮ್ಮ ಬಗ್ಗೆನೇ ಅವರು ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡಿ. ಅಲ್ಲ, ಸತ್ಯ. ಇವತ್ತಿನ ದಿವಸ ನಾವು ಇಂಡಸ್ಟ್ರೀಸ್ಗೆ ಜಾಸ್ತಿ ದರ ಇದ್ದೀವಿ, ನಾವು ಅದು ಕಾಂಪಾಸಿಟಿಗೆ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಕಡಿಮೆ ದರದಲ್ಲಿ? ಸರ್ವಿಸ್ ಬಗ್ಗೆ ಮಾತಾಡ್ತಾರೆ. ಸರ್ವೀಸು ಅಷ್ಟೇ. ನಮ್ಮ ಒಂದು ಸರ್ವೀಸು ಮೊದಲು ಭಾಳ ಇತ್ತು, ಇವಾಗ ಸರ್ವೀಸು ಭಾಳ ಬ್ಯೂಟಿಫುಲ್ಲಾಗಿ ಇವತ್ತು ನಮ್ಮ ಒಂದು ಇಂಧನ ಸಚಿವರು, ನಮ್ಮ ಆಡಳಿತ ವರ್ಗ ಮೊದಲೆಲ್ಲ ಭಾಳಷ್ಟು ವಿಳಂಬ ಆಗ್ತಾಯಿತ್ತು. ಈಗ ಫಾಸ್ಟ್ ಮೂವಿಂಗಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾಯಿದ್ದೀವಿ. ಕೋಟ್ಯಾಂತರ ರೂಪಾಯಿ ನಾವು ಇವತ್ತಿನ ದಿವಸ ಸಾಲ ಮಾಡಿಕೊಂಡು ಇವತ್ತಿನ ದಿವಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ನೀವು ನೋಡಿದ್ರೆ ಎಂಟೈರ್ ಬೆಂಗಳೂರು ಪೂರ್ತಿ ಇವತ್ತು ಅಂಡರ್ಗ್ರೌಂಡ್ ಕೇಬಲ್ ಹಾಕಿದ್ದೀವಿ, ABC ಕೇಬಲ್ ಹಾಕಿದ್ದೀವಿ, ಟ್ರಾನ್ಸ್ಫಾರ್ಮರ್ ಹಾಕ್ತಾಯಿದ್ದೀವಿ. ಇವತ್ತು ಎಲ್ಲ ಕಡೆನೂ ಇವತ್ತು ಮೊದಲೇ ಬೇರೆ ಸ್ಟೇಷನಲ್ಲೇ ಇವತ್ತಿನ ದಿವಸ ನಮ್ಮ ಒಂದು ಲೈನ್ ಕ್ಲಿಯರ್ ತೊಗೊಬೇಕಾಗಿತ್ತು. ಇವತ್ತೆಲ್ಲ RMEಗಳನ್ನ ವಿತಿನ್ ಎಲ್ಲಿ ಹೋಗಿದೆಯೋ ಕರೆಂಟ್ ಹೋಗಿದೆಯೋ ಅಲ್ಲೇ ಆಫ್ ಮಾಡ್ಕೊಬೇಕು, ಅಲ್ಲೇ ಆನ್ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಎಂಟೈರ್ ಸ್ಟೇಷನ್ನೇ ಆಫ್ ಮಾಡಿಕೊಂಡು ಇರೋ ಬರೋ ಲೈನ್ಗಳಿಗೆಲ್ಲ ನಾವು ಲಾಸ್ ಮಾಡ್ತಾಯಿಲ್ಲ. ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ. ಇದನ್ನು ಇವತ್ತು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ. ಇವತ್ತು 2003 ಇವತ್ತಿನ ದಿವಸ ನಮ್ಮ ಒಂದು ಕ್ಷೇತ್ರ ಇದನ್ನು ರೀಸ್ಟ್ರಕ್ಚರ್, ರಿಫಾರ್ಮ್ಸು ಮತ್ತು ಲೈಸೆನ್ಸ್ ಕೊಡಬೇಕು, ಡಿಸ್ಟ್ರಿಬ್ಯೂಷನ್ನು ಯಾರು ಬೇಕಾದ್ರೆ ಮಾಡಬೇಕಂತ. ಅಲ್ಲಿಂದ ಇಲ್ಲಿ ತನಕ ಯಾಕೆ ಬಂದಿರಲಿಲ್ಲ ಜನ? ಇವತ್ತು ಎಲ್ಲ ನಮ್ಮ ಆಲ್ ಎಸ್ಕಾಮ್ಸ್ ಎಲ್ಲ ಪೂರ್ಣ ಪ್ರಮಾಣವಾದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಇವತ್ತು ಎಲ್ಲ ಬ್ಯೂಟಿಫುಲ್ಲಾಗಿ ಎಲೆ ಹಾಸಿದ್ದೀವಿ, ಎಲ್ಲ ರೀತಿ ಊಟದಕ್ಕೆಲ್ಲ ಸಿದ್ಧದಾಗಿದೆ. ಈಗ ಆಲ್ರೆಡಿ ಸ್ಮಾರ್ಟ್ ಮೀಟ್ರಿಗೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಸ್ಮಾರ್ಟ್ ಮೀಟ್ರ್ ಹೊಸ ನ್ಯೂಲಿ ಇನ್ಸ್ಟಾಲೇಷನ್ಗೆ ಅಡ್ವಾನ್ಸ್ಲಿ ನಾವು ಅವ್ರ ಹತ್ರ ನಾವು ಪವರ್ದು ಒಂದೊಂದು ಎಷ್ಟು ಅವ್ನು ಯೂನಿಟ್ ಎಷ್ಟು ಲೋಡ್ ತೊಗೊಂಡಿದ್ರು ಅದು ಅಡ್ವಾನ್ಸ್ ಆಗಿ ನಾವು ಮೊದಲೇ ಅದನ್ನು ಡೆಪಾಸಿಟ್ನ ನಾವು ಮಾಡ್ಕೊತೀವಿ. ಸರ್, ಈಗ ಡೆಲ್ಲಿ ಮತ್ತು ಬೇರೆ ಬೇರೆ ನಗರಗಳಲ್ಲಿವ ಮುಂಬೈ, ಗುಜರಾತ್, ಸೂರತ್ ಕಂತಕಗಳು ಖಾಸಗೀಕರಣ ಮಾಡಿದ್ರು ಆಲ್ರೆಡಿ. ಇವಾಗ ಡೆಲ್ಲಿನಲ್ಲಿ ಮುಂಚೆ ನಷ್ಟದಲ್ಲಿತ್ತು ಖಾಸಗೀಕರಣಕ್ಕೆ ಮುಂಚೆ, ಈಗ ಸುಧಾರಣೆ ಆಗಿದೆ ಅಂತಾರೆ. ಒಡಿಸ್ಸಾದಲ್ಲಿ ಒಂದು ಪ್ರಯತ್ನ ಮಾಡಿ ವಿಫಲ ಆಗಿದ್ರು, ಇವತ್ತು 2ನೇ ಬಾರಿ ಕೊಟ್ಟಾಗ ಅದು ಲಾಭದಾಯಕ ಬಂದಿದೆ. ಆ ಥರ ಒಂದು ಪ್ರಯತ್ನ ಮಾಡ್ತೀವಿ, ತಪ್ಪೇನಿಲ್ಲ ಅಂತ ಅವರು ಕೆಲವೊಂದು ಸಂಘಟನೆಗಳು. ಒರಿಸ್ಸಾ ದೆಹಲಿ ವಿಚಾರ ಭಾಳ ಸೂಕ್ತವಾಗಿ ಕೇಳಿದ ಪ್ರಶ್ನೆನ. ಅಲ್ಲಿ ಏನೇನು ಅನಾಹುತ ಆಗಿತ್ತು ಗೊತ್ತಾ? ಅದೇ ಒಂದು ಸಲ ಮಾಡಿ ಅವ್ರು ವಾಪಸ್ ತಗೊಂಡು ಸರ್ಕಾರನೇ ನಡೆಸೋದು. ಭಾಳ ಸಮಸ್ಯೆಯನ್ನು ಅಲ್ಲಿಯ ಗ್ರಾಹಕರು ಅನುಭವಿಸ್ತಿದ್ದಾರೆ. ನೀವು ಲಾಭದಷ್ಟೇ ನೋಡ್ತೀರಾ. ಈಗ ಎಷ್ಟು ಆಪ್ರೇಷನ್ ಮಾಡಿದ್ವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನ ಉಳಿಸಿದ್ವಿ ಅನ್ನೋದು ಮುಖ್ಯ. ಇದರಿಂದ ದೆಹಲಿಯಲ್ಲಿ ದೊಡ್ಡ ಬಿಕ್ಕಟ್ಟು ಉಂಟಾಗಿದೆ. ಜನಸಾಮಾನ್ಯ ಗ್ರಾಹಕರ ಪರದಾಟ ನೋಡಬಾರ್ದು. ಡೆಲ್ಲಿನಲ್ಲಿ 3 ಕಂಪನಿಗಳನ್ನು ಖಾಸಗೀಕರಣ ಮಾಡಿದ್ಮೇಲೆ ಆರ್ಥಿಕವಾಗಿ ಸುಧಾರಣೆ ಆಗಿದೆ. ನಾನು ಅದನ್ನೇ ಹೇಳ್ತಿದ್ದೀನಿ ನಿಮಗೆ ಎಷ್ಟು ಕೋಟಿ ಲಾಭ ಬೇಕಾ, ಜನರ ಗ್ರಾಹಕರಿಗೆ ಸರಿಯಾಗಿ ಸೌಲಭ್ಯ ಕೊಡ್ಬೇಕಾ? 2 ಪ್ರಶ್ನೆ ಇದೆ ಇಲ್ಲಿ. ಇದು ಲಾಭದಾಯಕ ಸೇವೆ ಅಲ್ಲ. ಶಿಕ್ಷಣ, ವಿದ್ಯುತ್ತು ಮತ್ತು ಆರೋಗ್ಯ ಈಸ್ ಎ ನೆಸಿಟಿ. ಇವನ್ನು ಕೊಡಲೇಬೇಕು. ಸೇವಾ ವಲಯದಲ್ಲಿರ್ತಕ್ಕಂಥ ಕ್ಷೇತ್ರಗಳಿವೆಲ್ಲ. ಇವಕ್ಕೆ ಎಷ್ಟು ಫೀಸ್ ತಗೋಬೇಕು ಅಷ್ಟೇ ತಗೋಬೇಕು. ಈಗ ಆರೋಗ್ಯಕ್ಕೆ ನೀನು ಜ್ವರ ಬಂದರೆ ನೀನು 10,000 ರೂಪಾಯಿ ಮಿನಿಮಮ್ ಫಿಕ್ಸ್ ಮಾಡಿ ಈ ಆಸ್ಪತ್ರೆ ಲಾಭದಾಗ ಬಂತಲ್ಲ ಅಂತ ಹೇಳಿ ಏನು ಹೇಳಕ್ಕೆ ಉತ್ತರ ನಾನು? ದಟ್ಸ್ ನಾಟ್ ಗುಡ್. ಲಾಭ ಲುಕ್ಷಣ ಪ್ರಶ್ನೆ ಅಲ್ಲ. ಈ ದೇಶದ ಜನ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಕೊಡ್ತೀವಿ, ಸರ್ಕಾರಗಳು ನಡೀತಾವೆ. ಯಾರು ಸರ್ಕಾರನ ಯಾವುದೇ ಒಬ್ಬ ಕಂಪ್ನಿಯವರು ಅಥವಾ ಒಬ್ಬರು ಯಾರು ನಡೆಸ್ತಾ ಇಲ್ಲ. ಆದರೆ ಈಗ ಬಂದಿರತಕ್ಕಂಥ ಕೇಂದ್ರ ಸರ್ಕಾರದ ಮನೋಭಾವ ಏನಂದರೆ, ನಾವು ಪಾರ್ಲಿಮೆಂಟಲ್ಲಿ ಕೂತ್ಕೋಬೇಕು, ಮೀಟಿಂಗ್ ಮಾಡಬೇಕು, ಎದ್ದಾಳಬೇಕು. ಯಾವ ವರಿಗಳು ನಮಗೆ ಆಗಬಾರ್ದು. ಸಾರ್ವಜನಿಕ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ದೆ ಅದಕ್ಕಂದ್ರೆ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಮಾಡಿದ್ದು. ಇವುಗಳನ್ನ ಏಜೆಂಟ್ಗಳು ಕೊಟ್ಬಿಡ್ತೀವಿ, ಅವರು ಇಷ್ಟಂತ ಕಟ್ತಾರೆ, ಆ ದುಡ್ಡಿನ ಮೇಲೆ ನಡೆಸ್ತೀವಿ. ಅವ್ರು ಏನಾರ ಮಾಡಿ ಕೇಳಿ ಅಂದರೆ ಗ್ರಾಹಕರಿಗೆ ತೊಂದರೆ ಕೊಡ್ಬೋದು. ಇವತ್ತು ನೀವು ಇದನ್ನೇ ಹೆಂಗೆ ನೀವು ಅದನ್ನು ಉತ್ತಮವಾದ ಪರಿಗಣಿಸ್ಬೇಕಂತಂದರೆ, ಆ ರಾಜ್ಯದ ರೈತಾಕಿ ಜನ ಗ್ರಾಹಕರು ಎಷ್ಟು ಈ ಸೇವೆಯನ್ನು ಪಡೆದು ತೃಪ್ತರಾದಂಥ ಸರ್ವೆ ಮಾಡಬೇಕು. ಆ ಸರ್ವೆ ಅಟ್ಟರ್ ಫೇಲ್ ಆಗೈತಿ. ಡೆಲ್ಲಿದು ಫೇಲು, ಒರಿಸ್ಸದು ಫೇಲು. ಎಷ್ಟು ಸಂಕಷ್ಟ ಅನುಭವಿಸೋದ್ರಂದ್ರೆ ಅಲ್ಲಿ ನೌಕರರಿಂದ ಹಿಡಿದು ಗ್ರಾಹಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇವತ್ತು ಅದು ರಿಪೋರ್ಟ್ ನೋಡ್ಬೇಕು ನೀವು. ಅತ್ಯಂತ ಕ್ರೂರವಾಗೈತಿ. ಅಂದ್ರೆ ಒಂದು ಕಡೆಗೆ ಈ ಜನರನ್ನೆಲ್ಲ ಕ್ರೂರವಾಗಿ ನಡೆಸ್ಕೊಂಡು ಇದರ ಲಾಭ ಆತಲ್ಲ ಅಂತ ಹೇಳ್ತಕ್ಕಂಥದ್ದು ಏನೈತಿ, ಲಾಭ ಲುಕ್ಷಣದ ಕೆಲಸ ಅಲ್ಲ ಸರ್ಕಾರದ್ದು.
ಸೇವೆ ಮಾಡಿದಲ್ಲಿ ಸೇವೆ ಮಾಡಬೇಕು, ಲಾಭ ಮಾಡಿದಲ್ಲಿ ಲಾಭ ಮಾಡಬೇಕು. ಈಗ ಜಿ ಎಸ್ ಟಿ ಕಟ್ಸಂತಾರೆ. ಜಿ ಎಸ್ ಟಿ ತಕರಾರು ಎಷ್ಟೈತೆ ಗೊತ್ತಲ್ಲ ರಾಜ್ಯದಿಂದ ರಾಜ್ಯಗಳಿಗೆ. ಅದನ್ನು ನೋಡ್ಬೋದು, ನೀವು ಕಣ್ಣಾರು ನೋಡ್ತಾ ಇದ್ದೀವಿ, ಇವತ್ತು ಅನುಭವಿಸ್ತಾ ಇದ್ದೀವಿ. ಅಂದರೆ ನಾಳೆ ಫೆಡರಲ್ ಸಿಸ್ಟಮ್ ಮಾಡಿ ವಿದ್ಯುತ್ತನ್ನು ಇದೆಲ್ಲ ಜನರಿಗೆ ಅದು ಅವಶ್ಯಕತೆ ಇರೋದ್ರ ಅಂತ ಕೇಂದ್ರೀಕರಣ ಮಾಡಿ ಕೂತ್ಕೊಂಡ್ರೆ ನಾಳೆ ಇದ್ರ ಅಪಾಯ ಏನು ಹಂಗೆ ಒಂದು ಅರ್ಜಿ ಕೊಡೋದು ಕೂಡ ಅದು ಕೇಂದ್ರಕ್ಕೆ ಹೋಗಿ ಬರ್ಬೋವ್ರಿಗೆ ಕಾಯ್ಬೇಕು, ಇಲ್ಲ ಕಂಪ್ನಿ ಕಾಯಬೇಕು. ಅವ್ನು ಕೊಟ್ಟರೆ ಕಂಪ್ನಿಯನ್ನು ಈಗ ನಿಮ್ಮ ನೋಡ್ರಿ, ಉದಾಹರಣೆಗೆ ಇದು ಪ್ರಜಾವಾಣಿ ಜನರ ಸ್ವತ್ತು ಒಳಗಾಗಿ ಈಜಿ ಬಂದ್ವಿ. ಒಬ್ಬ ಕಂಪ್ನಿಯನ್ನು ಆದ್ವಾನಿ ಕಂಪ್ನಿನೋ ಅಥವಾ ಟಾಟಾ ಕಂಪ್ನಿಯವರಿಗೆ ನೀವು ಯಾವ್ದಾರು ಒಳಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಮಾತಾಡೋಕ್ಕೆ ಸಾಧ್ಯನಾ? ಪ್ರೈವೇಟೈಸೇಷನ್ ಪಬ್ಲಿಕ್ ಇಸ್ ಎನಿ ಟೈಮ್. ಇದು ಮುಖ್ಯ. ಸರ್, ಈಗ ನಿನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು. ನೀವೇನಾದ್ರು ಸರಿಯಾಗಿ ಸೇವೆ ಕೊಡಲಿಲ್ಲ ಅಂದರೆ 2003ರಲ್ಲಿ ಏನು ವಾಜಪೇಯಿ ಅವರು ಕಾಯ್ದೆ ತಂದಿದ್ದಾರೆ ಅದ್ರ ಕಡೆನೇ ನಾನು ಹೋಗ್ತೀನಿ ಅಂತ. ಅಂದರೆ ಅದು ಇಂಡೈರೆಕ್ಟಾಗಿ ನಿಮ್ಮ ನೌಕರರು ಅಥವಾ ಕಂಪನಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರ ಮಾತಿನ ಇಂಗಿತ. ಇದನ್ನು ಯಾವ ಥರ ಸುಧಾರಿಸ್ಕೊಬೇಕಂತ ನೀವು? ಇಲ್ಲ, ನಿನ್ನೆ ಅವ್ರು ಹೇಳಿದಂಥ ಸಂದರ್ಭದಲ್ಲಿ 2003 ಆ ಟೈಮಲ್ಲಿ ನೀವು ಯಾವ ಹೋರಾಟ ಯಾಕೆ ಮಾಡಲಿಲ್ಲ, ಅವಾಗ ನೀವು ಪ್ರಶ್ನೆ ಕೇಳಿಲ್ಲ ಅಂತಂದರು. ನಾವು 2000 ಇಸ್ವಿನಲ್ಲೇ ನಾವು ಹೋರಾಟ ಮಾಡಿದ್ವಿ. ಭಾಳಷ್ಟು ಜಂತರ್ ಮಂತರ್ನಲ್ಲಿ ಸಾಕಷ್ಟು ರೈತರ ಜೊತೆ ಮತ್ತು ನಾವು ಎಲ್ಲರೂ ಭಾಳಷ್ಟು ಹೋರಾಟ ಮಾಡಿದ್ವಿ. ಇದು ಕಾಯ್ದೆ 2003ನಲ್ಲಿ ತಂದರು. ಕಾಯ್ದೆನ 1998ರಲ್ಲಿ ತಂದು 99ರಲ್ಲಿ ಆಯಿತು, ಜನ್ರೇಷನ್ ಎಲ್ಲ ಆಯಿತು. ನಮ್ಮ ಇಂಧನ ಸಚಿವರು ಏನಂತ ಹೇಳಿದಂತೆ, ನೀವು ಪ್ರಶ್ನೆ ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರನ ನೀವು ಅಂಥದ್ದು. ನಾವು ಮಾಡಿದ್ವಿ, ಹೋರಾಟ ಮಾಡಿದ್ವಿ. ಬಟ್ಟು ಇವತ್ತು ಅವೇರ್ನೆಸ್ ಆಗಿರೋ ನಮ್ಮ ರಾಜ್ಯದಲ್ಲಿ ಇವತ್ತು ಅವೇರ್ನೆಸ್ ಆಗಿರೋದನ್ನ ಆ ಹಿಂದೆ 2000 ಇಷ್ಟೊಂದು ಅವೇರ್ನೆಸ್ ಆಗಿರಲಿಲ್ಲ, ಜನರಿಗೆ ಗೊತ್ತಿರಲಿಲ್ಲ. ಇವಾಗಲೂ ಮೀಡಿಯಾ ಇಷ್ಟೊಂದು ಫಾಸ್ಟ್ ಇರಲಿಲ್ಲ. ಇವತ್ತು ಭಾಳಷ್ಟು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಪತ್ರಿಕಾ ಮಾಧ್ಯಮದಿರ್ಬೋದು, ಮತ್ತು ಡಿಜಿಟಲ್ ವಿಷನ್ ಇರ್ಬೋದು, ಆ ಒಂದು ಭಾಳಷ್ಟು ಪಬ್ಲಿಸಿಟಿ ಆಗಿರೋದ್ರಿಂದ ಇವತ್ತಿನ ದಿವಸ ಪಬ್ಲಿಕ್ ಆಗಿದೆ. ನಮ್ಮ ಇಂಧನ ಸಚಿವರು ಏನಂತಂದು ಹೇಳೋದಂದರೆ, ನೀವು ಅವಾಗ ವಿರೋಧ ಮಾಡಲಿಲ್ಲ, ಈಗ ಮತ್ತೆ ನನ್ನನ್ನು ಕೇಳ್ತಾ ಇದ್ದೀರಾ ಅಂತಂತಂದರು. ಅವರು ಸಹ ಪಾಸಿಟಿವ್ ಥಾಟಲ್ಲಿ ಕಳೆದ ವರ್ಷ ನಮ್ಮ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಅವ್ರು ಹೇಳಿದರು, ನಾನು ಯಾವುದೇ ಕಾರಣಕ್ಕೂ ಈ ಸರ್ಕಾರ ಇರೋವರೆಗೂ ಈ ಒಂದು ಸೆಕ್ಟರ್ನ ನಾನು ಖಾಸಗೀಕರಣ ಮಾಡೋದಿಲ್ಲ ಅಂತ ಹೇಳಿದ್ರು. ನಿನ್ನೆ ನಮ್ಮ ಇಂಧನ ಸಚಿವರು ಸಹ ಇವತ್ತು ಖಾಸಗೀಕರಣ ಮಾಡೋಂಗಿದ್ದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರಲ್ಲ. ಇವತ್ತು ನಮ್ಮ ಡಿಸ್ಟ್ರಿಬ್ಯೂಷನ್ ಆಲ್ ಎಸ್ಕಾಮ್ಸಲ್ಲೆಲ್ಲ ಈಗ ಆಲ್ರೆಡಿ KRCಗೆ ಅಬ್ಜೆಕ್ಷನ್ನ ಫೈಲ್ ಮಾಡಿದ್ದಾರೆ. ಇವತ್ತು ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಅಲ್ಲ, ಈಗ ಒಂದು ತಾತ್ಕಾಲಿಕ ಇದು ಪರಿಹಾರ ಅನ್ಬೋದು. ಈಗ ಅವರು ನಿನ್ನೆ ಮಾತಿನ ದಾಟಿ ನೋಡಿದ್ರೆ ಬಹುಶಃ ಕೈ ಬಿಡೋ ಸಾಧ್ಯತೆ ಇದೆ, ಇಷ್ಟೆಲ್ಲ ಒತ್ತಡ. ಬಟ್ ಇದು ಕಾಯಂ ಅಲ್ಲ, ತಾತ್ಕಾಲಿಕವಾಗಿ. ಕಾಯಮಾಗಿ ಮಾಡೋದಕ್ಕೆ ನೀವು ಯಾವ ಥರ ಸರ್ಕಾರದ ಮೇಲೆ ಒತ್ತಡ? ಅಲ್ಲ, 100% ಇದೇನು ಕಾಯಮಲ್ಲ. ನಾವು ನೌಕರ ಸಂಘದವ್ರು ಆಗ್ಬೋದು, ರೈತರ ಸಂಘ ಇರ್ಬೋದು, ಪಬ್ಲಿಕ್ ಬೇರೆ ಇರ್ಬೋದು, ಇದು ಕಾಯಮಲ್ಲ. ಮುಂದಿನ ದಿನಗಳು ಎಲ್ಲ ಬರ್ತದೆ. ನೆಕ್ಸ್ಟು ಬೇರೆಯವರು ಲೈಸೆನ್ಸ್ನ ಇದು ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಅಥವಾ ಈ ಸರ್ಕಾರ ಆದಮೇಲೆ ಮತ್ತೆ ಬೇರೆ ಸರ್ಕಾರ ಕಾಯ್ದೆನ ತಿದ್ದುಪಡಿ ಮಾಡೋ ಥರ ಯಾವ ಥರ ಒತ್ತಡ ತರ್ತೀವಿ? ಈ ಕಾಯ್ದೆ ತಿದ್ದುಪಡಿ ಮಾಡೋಕ್ಕೆ ಒಂದೇ 108 ಕ್ಲಾಸ್ ಮಾತ್ರ ರಾಜ್ಯ ಸರ್ಕಾರ ಅದನ್ನು ಏನೊಂದು ಆ ಅಬ್ಜೆಕ್ಷನ್ನಲ್ಲಿ ಫೈಲ್ನ ಮಾಡೋವಂಥ ಒಂದು ಅವಕಾಶ ರಾಜ್ಯ ಸರ್ಕಾರಕ್ಕೆ ಮಾತ್ರ ಇದೆ. ಆದರೆ ನೌಕರ ಸಂಘಕ್ಕಾಗಲಿ ಮತ್ತೊಂದಾಗಲ್ಲ, ಪಬ್ಲಿಕ್ಗಂತೂ ಇವತ್ತು ನೀವು ಹೇಳಿದ್ರಿ SKIFC ಅವರು ಇದು ಮಾಡಿದ್ದಾರೆ, ಅಬ್ಜೆಕ್ಷನ್ಸ್ ಮಾಡ್ತಾರೆ. ಸಹಜ ಇಂಡಸ್ಟ್ರಿಯಲ್ಸ್ ಏನು ಮಾಡ್ತಾಯಿದ್ದಾರೆ ಅಂದರೆ, ನಮ್ಗೆ ಹೈಯರ್ ಟ್ಯಾರಿಫಲ್ಲಿ ಕೊಡ್ತಾರೆ, ಲೋಯರ್ ಟ್ಯಾರಿಫ್ ಅವರಿಗೆ ಉಚಿತವಾಗಿ ಕೊಡ್ತಾರೆ ಅನ್ನೋದು ಅವರು ವಿರೋಧ ಮೊದಲಿಂದ ಇದೆ ಇದನ್ನು. ಬಟ್ ನಮ್ಮ ಒಂದು ಸೇವಾ ಮನೋಭಾವ ಇವತ್ತು ಸಹ ಪ್ರಾಫಿಟಬಲ್ ಇಲ್ಲ. ನಾವಿವತ್ತು ಪ್ರಾಫಿಟ್ ಇಲ್ಲದೇ ಇವತ್ತು ಸಹ ಕೆಲಸ ಮಾಡೋದು. ರೈತರಿಗಿರ್ಬೋದು, ಬಡಬಗ್ಗರಿಗಿರ್ಬೋದು, ಬೇರೆ ಈ ಥರ ಕನ್ಸ್ಯೂಮರ್ಸ್ಗೂ ಸಹ ನೀವತ್ತು ಕಡಿಮೆ ದರದಲ್ಲಿ ಸೇವಾ ಮಾಡ್ತಾಯಿದ್ದೀವಿ. ಇವತ್ತು ಅವರು 2003ರಲ್ಲೇ ಅವ್ರು ಬಂದು ಯಾವಾಗ ಈ ಒಂದು ಕಾಯ್ದೆ ಬಂದ ತಕ್ಷಣ ಅವ್ರೇನಾರ ಬಂದು ಈ ಒಂದು ಕ್ಷೇತ್ರನ ಖಾಸಗೀಕರಣ ಮಾಡೋವಂಥ ಲೈಸೆನ್ಸ್ಗೆ ಅಪ್ಲೈ ಮಾಡಿದರೆ ಪರವಾಗಿಲ್ಲ. ಈಗ ನಾವೆಲ್ಲ ಟೋಟಲಿ ಕಳೆದ 23 ವರ್ಷದಿಂದ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡಿದ್ದೀವಿ ಸರ್. ಬ್ಯೂಟಿಫುಲ್ ಲಕ್ಷಾಂತರ ಕೋಟಿನ ಇವತ್ತು ನಾವು ಸಾಲ ಮಾಡಿಕೊಂಡು ಡೆವಲಪ್ಮೆಂಟ್ ಮಾಡಿದ್ದೀವಿ. ನಾವೀಗ ಓವರ್ ಟು UG ಇವತ್ತು ಆಪ್ಟಿಕಲ್ ಕೇಬಲ್ ಅಂತ ಅಂದ್ಬಿಟ್ಟು ಸಪ್ರೇಟ್ ನೆಟ್ವರ್ಕಿಂಗ್ ಎಲ್ಲ ನೆಟ್ವರ್ಕ್ ಎಲ್ಲ ಇದು ಮಾಡ್ಕೊಂಡು ಇನ್ನೊಂದು ಕೇಬಲ್ ಹಾಕಬೇಕು, ಅದಕ್ಕೊಂದು ಪೈಪ್ ಹಾಕೆಲ್ಲ ಕೊಟ್ಟಿದ್ದೀವಿ. ಏನಿದೆ ಏಕಾಏಕಿ ಬಂದು ಅರ್ಜಿ ಹಾಕಿರೋ ಉದ್ದೇಶ ಏನಂತ? ಅವ್ರ ಉದ್ದೇಶ ಈಗೆಲ್ಲ ಚೆನ್ನಾಗಿದೆ, ಈಗ ನೀಟಾಗಿದೆ. ಅವರು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕೇನು ಅವಕಾಶ ಇಲ್ಲ. ಈಗ ಸುಲಭವಾಗಿದೆ. ಹಳೇದು ನಮ್ದೆಲ್ಲ KBTCL ವಿದ್ಯುತ್ ವಿತರಣೆ ಚೆನ್ನಾಗಿದೆ, ಅದನ್ನು ತಗೊಂಡು ಎಲ್ಲ ಭಾಳಷ್ಟು ಸ್ಟೇಷನ್ಸ್ಗಳು, ಭಾಳಷ್ಟು ಲೈನ್ಸ್ಗಳು ಇವತ್ತು ಸಾಕಷ್ಟು 100 ಸ್ಟೇಷನ್ಸ್ ಮಾಡಿದ್ವಿ. ಎಲ್ಲೆಲ್ಲಿ ಇಂಡಸ್ಟ್ರೀಸ್ ಕೈಗಾರಿಕೆ ಪ್ರದೇಶ ಬರ್ತಿತ್ತೋ ಅಲ್ಲೆಲ್ಲ 220 kV 400 kV ಇವತ್ತು ಸ್ಟೇಷನ್ಸ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಅವರು ಹೊಸ್ದಾಗಿ ಬಂದವರು ಇವರು ಏನು ಡೆವಲಪ್ಮೆಂಟ್ ಮಾಡೋಂಗಿಲ್ಲ. ಮೇಲೆ ಮುಖ್ಯವಾಗಿ ಸ್ಮಾರ್ಟ್ ಮೀಟ್ರು. ಸ್ಮಾರ್ಟ್ ಮೀಟ್ರಿನಲ್ಲಿ ಇವತ್ತು ಅಡ್ವಾನ್ಸ್ಲಿ ನಾವು ಅವ್ರ ಹತ್ರ ಕನ್ಸಂಪ್ಷನ್ನ ಪೇ ಮಾಡ್ಕೊತೀವಿ. ಈಗ ನಾವು ಹಳೆ ಮೀಟ್ರ್ ಇದೆಯಲ್ಲ, ನಾವು
ಹಳೆ ಮೀಟ್ರ್ನಲ್ಲಿ ನಾವೀಗ ನಾವು ವಿದ್ಯುತ್ ಖರೀದಿ ಮಾಡಿ ಆ ಖರೀದಿ ಮಾಡಿದ್ದಕ್ಕೆ ನಾವೇನು ಮಾಡ್ತೀವಿ, ಬ್ಯಾಂಕಿಂದ ಲೋನ್ ತೊಗೊತೀವಿ. ಲೋನ್ ತೊಗೊಂಡು ಅವ್ರು ಖರೀದಿ ಮಾಡಿದ್ದ ಕರೆಕ್ಟಾಗಿ ಈ ತಿಂಗಳು 30ನೇ ತಾರೀಕು ಒಂದು ದಿವಸನೂ ತಪ್ಪಿಸಂಗಿಲ್ಲ. ಖರೀದಿ ಮಾಡಿರುವಂಥ ಇಮಿಡಿಯೇಟಾಗಿ ಅವ್ರಿಗೆ ಪೇಮೆಂಟ್ ಹೋಗಬೇಕು. ಪ್ರೈವೇಟ್ ಸೆಕ್ಟರಿಂದ ನಾವೇನು ಖರೀದಿ ಮಾಡ್ತೀವೋ 30ನೇ ತಾರೀಕು ಅದು ಇಮಿಡಿಯೇಟಾಗಿ ಹೋಗ್ಬೇಕು. ನಮ್ಮಲ್ಲಿ ಏನು ನಾವು ಕಲೆಕ್ಷನ್ ಮಾಡ್ತೀವಲ್ಲ ಹಣನ, ಒಂದು ದಿವಸ ಲೇಟಾದರೆ ನಮಗೆ ಪೆನಾಲ್ಟಿ. ಅದೇ ನಾವು ಎಲ್ಲ ಸಮಗ್ರ ಇವತ್ತು ಕೇಂದ್ರ ಸರ್ಕಾರ ಆಜ್ಞೆ ಮಾಡಿದೆ, ರಾಜ್ಯ ಸರ್ಕಾರ ಅದನ್ನು ಸ್ಮಾರ್ಟ್ ಮೀಟ್ರ್ ಆಗಬೇಕು ಅಂತಿದೆ. ಈಗ ನ್ಯೂ ಇನ್ಸ್ಟಾಲೇಷನ್ ಈಗ ನಾವು ಸ್ಮಾರ್ಟ್ ಮೀಟ್ರ್ ಹಾಕಿದ್ದೀವಿ. ಹಳೆ ಓಲ್ಡ್ ಇನ್ಸ್ಟಾಲೇಷನ್ ಪೂರ್ಣ ಪ್ರಮಾಣವಾದಂಥ ನಾವು ಸ್ಮಾರ್ಟ್ ಮೀಟ್ರ್ ಹಾಕ್ಬಿಟ್ರೆ 100% ನಮ್ಮ ಒಂದು ಇಲಾಖೆ ಲಾಭ ಇರುತ್ತೆ. ಹೆಂಗೆ ಲಾಭ ಅಂತಂತಂದರೆ, ನಾವು ಪವರ್ ಖರೀದಿ ಮಾಡೋಂಗಿಲ್ಲ, ಅಡ್ವಾನ್ಸಾಗಿ ಗ್ರಾಹಕರ ಹಣ ಕಟ್ಬಿಟ್ಟಿರ್ತಾನೆ, 5 ತಿಂಗಳು ಅವ್ನು ಹಣ ಕಟ್ಟಿರ್ತಾನ, ಅವನ ಹಣದಲ್ಲಿ ನಾವು ಇವಾಗ ಪವರ್ ಪರ್ಚೇಸ್ ಮಾಡ್ತೀವ, ನಮಗೆ ಲಾಭ ಇರ್ತೈತೆ. ನಮ್ಮಲ್ಲಿ ಇವತ್ತು ಮ್ಯಾನ್ ಪವರ್ ಅವಾಗ ಕಮ್ಮಿ ಆಗುತ್ತೆ, ಮೀಟರ್ ರೀಡಿಂಗ್ ಮಾಡೋದು ಕಮ್ಮಿ ಆಗುತ್ತೆ, ರೆವಿನ್ಯೂ ಕಲೆಕ್ಷನ್ಸ್ ಕಮ್ಮಿ ಆಗುತ್ತೆ, ಆಮೇಲೆ ಆಫೀಸಲ್ಲಿರುವಂಥ ಸರ್ವಿಸ್ಸು ಇದು ಮಾಡೋಂಥದ್ದು ಜನ ಜಾಸ್ತಿ ಬೇಕಾಗಿಲ್ಲ, ಟೋಟಲಿ ಮ್ಯಾನ್ ಪವರ್ ಕಮ್ಮಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವಾಗ ಸುಲಭವಾಗಿ ನಾವು ಇವತ್ತಿನ ಸಹ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಲಾಭಕ್ಕೆ ಅಳವಡಿಸುತ್ತೆ. ಎಲ್ಲ ರೆಡಿ ಇರುವಾಗ ಆತ ಬಂದು ಇವತ್ತು ನಾನು ಮಾಡ್ಕೊಬೇಕು ಅಂತ ಬರ್ತಾರೆ. ಅವನು ಬಂದಿರೋದು ನ್ಯೂ ಇನ್ಸ್ಟಾಲೇಷನ್ಗೆ, ಓಲ್ಡ್ ಇನ್ಸ್ಟಾಲೇಷನ್ ಎಲ್ಲ ನ್ಯೂ ಇನ್ಸ್ಟಾಲೇಷನ್ಸ್ಗಳಿಗೆ ಅವ್ನಿಗೆ ಹೊಸ ಸರ್ವಿಸ್ ಕೊಟ್ಕೊಂಡು ಹೋಗ್ತಾನೆ. ಅದೇ ಚೆರಿ ಪಿಕಿಂಗ್ ಈಗಿರೋ ಗ್ರಾಹಕರು ಅವ್ರು ಕನ್ವರ್ಟ್ ಆಗ್ತಾರೆ. ಚೆರಿ ಪಿಕಿಂಗ್ ಯಾವುದು ಎಲ್ಲ ಯಾವ್ಯಾವುದು ಇಂಡಸ್ಟ್ರೀಸ್ ಏರಿಯಾ ಇದೆ, ಯಾವ್ಯಾವ ಕಮರ್ಷಿಯಲ್ ಇದೆ, ಅವ್ನು ಪಾಣಗಿರೋ ಪೂರ್ಣ ಪ್ರಮಾಣವಾದಂಥ ನಮ್ಮ ಸೆಕ್ಟರ್ನ ಅವ್ನು ತಗೊಂಡು ನಾವು ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಖರ್ಚು ಮಾಡಿದೆವು ಬಂಡವಾಳನ, ಅಷ್ಟು ನಾವು ಸರ್ಕಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ. ಅಲ್ಲ, ಅಷ್ಟು ಬಂಡವಾಳ ಅವ್ರು ಕೊಡ್ತೀವಿ ಅಂದರೆ ಕೊಟ್ಬಿಡ್ತಾರೆ. ಅಲ್ಲ, ಅವನು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರಬೇಕಲ್ಲ. ಅಷ್ಟೊಂದು ಲಕ್ಷಾಂತರ ಕೋಟಿ ಇವತ್ತು ಎಷ್ಟು ನಮ್ಮ ಅಸೆಟ್ಸ್ ಆ್ಯಂಡ್ ಲೈಬಿಲಿಟಿ ಸರ್ ಇವತ್ತು ರೈತರು ಕೊಟ್ಟಿದ್ದಾರೆ ಸರ್, ಕನ್ಸ್ಯೂಮರ್ಸ್ ಕೊಟ್ಟಿದ್ದಾರೆ ಸರ್. ಇವತ್ತು ಸರ್ ನಮಗೆ ಒಂದು ಟವರ್ ಹಾಕ್ಬೇಕಂದ್ರೆ ಜಾಗ ಕೊಟ್ಟಿದ್ದಾರೆ ಸರ್. ಅವ್ರು ತನ್ನ ಹೊಲನ ಜಾಗ ಬಿಟ್ಟು ಅವ್ನು ಬೆಳೆಯೋ ಜಾಗನ ಬಿಟ್ಟು ನಮಗೆ ಕೊಟ್ಟಿದ್ದಾನೆ. ಎಷ್ಟೆಷ್ಟು ಆಫೀಸ್ಗಳಿಗೆ ಜಾಗ ಕೊಟ್ಟಿದ್ದಾರೆ ನಮಗೆ. ಒಂದೊಂದು ರಿಕ್ವೆಸ್ಟ್ ನಮ್ಮ ಮಾಧ್ಯಮದವ್ರಿಗೆ, ದಯವಿಟ್ಟು ಸರ್ ಈ ಸೆಕ್ಟರ್ ಯಾವುದಕ್ಕೆ ಖಾಸಗೀಕರಣ ಆಗೋದು ಬೇಡ. ನೀವು ಪತ್ರಿಕಾ ಮಾಧ್ಯಮದವರು ನಮ್ಮ ಒಂದು ಬೆಂಬಲ ನೀಡಿ ಗ್ರಾಹಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ, ನಮ್ಮಲ್ಲಿ 35,000 ವೇಕೆನ್ಸಿ ಇದೆ ಸರ್. ನಮ್ಮಲ್ಲಿ 50,000 ಜನ ನಾವು ಕೆಲಸ ಮಾಡ್ತೀವಿ. ನಮ್ಮಲ್ಲೇ ಬರ್ತಿದ್ರಲ್ಲ ನಾನೇ. ಸರ್, ನಮಗೆ ಹೆಚ್ಚಿನ ರೀತಿಯಲ್ಲಿ ಫುಲ್ ಪ್ಲೆಜ್ಡ್ ಕೊಡಲಿ ಸರ್. ನಮಗೆ ಏನು ಸ್ಯಾಂಕ್ಷನ್ ನಾವು ಮಾಡ್ತೀವಿ. ಖಾಲಿ ಇದ್ಕೊಂಡು ಸರ್ವಿಸ್ ಮಾಡಿ, ಈಗ ಒಂದು ಹಳ್ಳಿಲಿ ಒಬ್ಬ ಲೈನ್ ಮ್ಯಾನ್ ಇರ್ತಾನೆ, ಆ ಲೈನ್ ಮ್ಯಾನಿಗೆ ಒಂದು 10 ಕಂಪ್ಲೇಂಟ್ ಬಂದರೆ ಎತ್ಕಡೆ ಅಡ್ಡಾಡ್ತಾನೆ. ದಟ್ ಈಸ್ ಸರ್ವಿಸ್. ಹೌದು, ಅಷ್ಟೇ ಸರ್. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಚರ್ಚೆಯಲ್ಲಿ ಭಾಗವಹಿಸಿ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿದ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ವೀರಸಂಗಯ್ಯ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ಸರ್ಕಾರದ ಕ್ರಮಗಳು ಮತ್ತು ಅವರ ಇಲಾಖೆಯಲ್ಲಿ ನಡೆಯುತ್ತಿರುವಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಇದಕ್ಕೆ ಯಾವ ರೀತಿ ವಿರೋಧ ವ್ಯಕ್ತವಾಗುತ್ತೆ ಎಂಬ ಅಂಶಗಳ ಬಗ್ಗೆ ಪ್ರಸ್ತಾಪ ಮಾಡಿದ ನೌಕರರ ಸಂಘದ ಅಧ್ಯಕ್ಷರಾದ ಬಲರಾಮ್ ಅವರಿಗೂ ಧನ್ಯವಾದಗಳು.